ಒಬ್ಬ ಶರಣ ಒಂದು ಕಡೆ ಹೇಳ್ತಾರೆ, ಕಲ್ಲು ನಾಗರ ಕಂಡರೆ ಹಾಲು ಹೊಯ್ಯು ಹೊಯ್ಯು ಎನ್ನುವರಯ್ಯ, ದಿಟನಾಗರ ಕಂಡರೆ ಕೊಲ್ಲು ಕೊಲ್ಲು ಎನ್ನುವರಯ್ಯ. ಉಣ್ಣುವ ಜಂಗಮ ಹಸಿದು ಮನೆಗೆ ಬಂದರೆ ಮುಂಜಾನೆ ಬನ್ನಿ, ಸಂಜೆಗೆ ಬನ್ನಿ, ನಾಳೆಗೆ ಬನ್ನಿ ಎಂದು ಹೇಳುವರಯ್ಯ. ಉಣ್ಣಲಾದ ದೇವರಿಗೆ ಉಣ್ಣು ಉಣ್ಣು ಎನ್ನುವರಯ್ಯ. ಇಂತಪ್ಪ ದರಿದ್ರರಿಗೆ ಕೊರಳಲು ಲಿಂಗ ಕಟ್ಟುವುದಕ್ಕಿಂತ ನಮ್ಮ ಊರ ಗೌಡರ ಕೋಣದ ಕೊರಳಲಿರುವ ಗುದ್ದಿಯನ್ನು ಕಟ್ಟಿ ಊರ ತುಂಬ ಮೆರೆಯಿಸಿದ್ದಾತ ನಮ್ಮ ಅಂಬಿಗರ ಚೌಡಯ್ಯ ಅಂತ ಶರಣ ಹೇಳ್ತಾನೆ. ಮಾತಾಡ್ತಾನೆ, ಯಾವುದೇ ನಾಡಿನೊಳಗ, ಈ ಮಣ್ಣಿನೊಳಗ, ಈ ಸಮಾಜದೊಳಗ ಅಜ್ಞಾನ ಇತ್ತು, ಅಂಧಕಾರ ಇತ್ತು, ಮೌಢ್ಯತೆ ಇತ್ತು, ಅಸಮಾನತೆ ಇತ್ತು, ಅದೆಲ್ಲವನ್ನ ತಿದ್ದುವಂತ ಕಾರ್ಯವನ್ನ ಬಸವಾದಿ ಪ್ರಮತ್ರ ಹಾಕಿಕೊಟ್ಟಿರ್ತಕ್ಕಂಥದ್ದು. ಇವತ್ತು ನಾವು ದೇವಾಪುರ ಗ್ರಾಮಗಳ ಮಲ್ಲಿಕಾರ್ಜುನ ದೇವಸ್ಥಾನವನ್ನು ಉದ್ಘಾಟನೆ ಮಾಡಿವಿ, ಜಾತ್ರಾ ಮಾಡ್ತಾ ಇದ್ದೀವಿ, ಧರ್ಮ ಸಭೆಗಳನ್ನ ಮಾಡ್ತಾ ಇದ್ದೀವಿ. ಆದ್ರೆ ಅನನ್ಯವಾಗಿರ್ತಕ್ಕಂಥ ಭಕ್ತಿಯಲ್ಲಿರ್ತಕ್ಕಂಥ ಬಹಳಷ್ಟು ಜನರು ಮಲ್ಲಿಕಾರ್ಜುನ ಸಾಕ್ಷಾತ್ ದರ್ಶನ ಮಾಡಿಕೊಂಡಿರ್ತಕ್ಕಂಥದ್ದಲ್ಲ. ಹೇಮರೆಡ್ಡಿ ಮಲ್ಲಮ್ಮ ಅಂತೇಳಿ ಸಾಧ್ವಿ ತಾಯಿ ಮನೆಯೊಳಗ ಅಕ್ಕಿ ಕಾಟ ಇರ್ತದ, ಅರ್ಧ ಇರ್ತಕ್ಕಂಥ ಗಂಡ ಇರ್ತಾನ, ಹೊಲಕ್ಕೆ ಹೋಗಿ ಜೋಳವನ್ನ ಬಿತ್ತನೆ ಮಾಡುವಂತೇಳಿ ಹೇಮರೆಡ್ಡಿ ಮಲ್ಲಮ್ಮ ತಾಯಿ ಕೈಯೊಳಗ ಬುಟ್ಟಿಯನ್ನು ಕೊಟ್ಟು ಅಕ್ಕಿ ಕಳಿಸ್ತಾಳ. ಇನ್ನೇನು ಹೊಲಕ್ಕೆ ಹೋಗೋದ್ರೊಳಗ ಇನ್ನೊಂದು 4 ಹೆಜ್ಜೆ ಇರ್ತದ, ಸಾಕ್ಷಾತ್ ಶ್ರೀಶೈಲ ಚನ್ನಮಲ್ಲಿಕಾರ್ಜುನ ಭಿಕ್ಷುಕನ ವೇಷದೊಳಗೆ ಬಂದು ಹೇಮರೆಡ್ಡಿ ಮಲ್ಲಮ್ಮನ ಎದುರಿಗೆ ನಿಂತು ಬಿಡುತ್ತಾನೆ. ಸದಾಕಾಲ ಚನ್ನಮಲ್ಲಿಕಾರ್ಜುನನ ಸ್ಮರಣೆ ಒಳಗಿರ್ತಕ್ಕಂಥ ಹೇಮರೆಡ್ಡಿ ಮಲ್ಲಮ್ಮ ಅದರ ಒಂದು ಚಿತ್ತನೊಳಗೆ ಹೋಗ್ತಿರ್ತಾಳ. ಸಾಕ್ಷಾತ್ ಶಿವ ಭಿಕ್ಷುಕನ ವೇಷದೊಳಗೆ ಬಂದು ಭವತಿ ಭಿಕ್ಷಾಂಬಿ ಅಂತ ಹೇಳ್ತಾರೆ. ಅವಾಗ ತಾಯಿ ಒಂದು ಕ್ಷಣ ಹತ್ತಿ ಜೋಳ ಹೊಲದಾಗ ಬಿತ್ತನೆ ಮಾಡಿದ್ರೆ ಹತ್ತಿ ಬೈತಾಳ. ಭಿಕ್ಷುಕನ ವೇಷದೊಳಗೆ ಬಂದಿರ್ತಕ್ಕಂಥ ವ್ಯಕ್ತಿ ಶಿವ ಅಂತ ತಾಯಿ ಗೊತ್ತಾಗುವುದಿಲ್ಲ. ಆದ್ರೆ ಹಸಿದಂತ ವ್ಯಕ್ತಿ ಬಂದು ನಿಂತಾನ, ಭವತಿ ಭಿಕ್ಷಾಂದೇವಿ ಅಂತೇಳಿ ಶಿವ ಹೇಳ್ತಾನ. ತಾಯಿ 4 ದಿನದ ಮನೆಯೊಳಗ ನನ್ನ ಕುಟುಂಬ ಎಲ್ಲ ಉಪವಾಸದ, ನೀನೇನಾದ್ರೂ ನೀಡಬೇಕು ತಾಯಿ ಅಂತಂದಾಗ ತಾಯಿ ಒಂದು ಕ್ಷಣ ವಿಚಾರ ಮಾಡಲಾದ ಬುಟ್ಟಿ ಒಳಗಿರ್ತಕ್ಕಂಥ ಎಲ್ಲಾ ಜೋಳವನ್ನ ಭಿಕ್ಷುಕನ ವೇಷದೊಳಗೆ ಬಂದಿರತಕ್ಕಂಥ ಶಿವನ ಮನೆಯೊಳಗೆ ಹಾಕಿರ್ತಾರೆ. ಅದೆಲ್ಲ ದೃಶ್ಯವನ್ನ ಅಲ್ಲೇ ಬಾಜು ಇರ್ತಕ್ಕಂಥ ಎಲ್ಲ ತಾಯಿಯರು ಹೊಲದವ್ರು ದುಡಿತಕ್ಕಂಥ ಕೆಲಸಗಾರರು ಬಾಜು ಹೊಲದವ್ರು ನೋಡ್ತಾರ. ಹೋಗಿ ಅಕ್ಕಿ ತಾಯಿಗೆ ಚಳಿ ಹೇಳ್ತಾರ, ಹೇಮರೆಡ್ಡಿ ಮಲ್ಲಮ್ಮ ಮನಿ ಹಂಗ ಹೋಗಂಗಿಲ್ಲ. ಶಿವನ ಮೇಲೆ ಅಖಂಡ ವಿಶ್ವಾಸವನ್ನು ಇಟ್ಟಿರ್ತಕ್ಕಂಥ ಹೇಮರೆಡ್ಡಿ ಮಲ್ಲಮ್ಮ ಹೊಲಕ್ಕೆ ಹೋಗ್ತಾಳ, ಮಣ್ಣನ್ನ ಬುಟ್ಟಿ ಒಳಗೆ ತಂದು ಕೊಡ್ತಾಳ. ಅದನ್ನ ಜೋಳ ಅಂತ ತಿಳ್ಕೊಂಡು ಶಿವನ ಸ್ಮರಣೆಯನ್ನ ಮಾಡ್ತಾ ಮಾಡ್ತಾ ಜೋಳ ಅಂದ್ರೆ ಮಣ್ಣನ್ನ ಜಮೀನೊಳಗೆ ಬಿತ್ತನೆ ಮಾಡ್ತಾಳೆ. ಅವಾಗ ಮನೆಗೆ ಬಂದ ತಕ್ಷಣ ಹತ್ತಿ ಬೈಲಿಕ್ಕಂತಾಗ ಹತ್ತಿ ಹೇಳ್ತಾಳ, ಅವಳ ನಂಬಿ ಬಂದ ಮೇಲೆ ಅವಳಂತಾಗದಿದ್ದರೆ ಭುವನಕ್ಕೆ ಬಂದು ಫಲವೇನು? ನಾನು ಶ್ರೀಶೈಲ ಚನ್ನಮಲ್ಲಿಕಾರ್ಜುನ ನಂಬಿನಿ, ಅವನ ಮ್ಯಾಗ ಅಖಂಡ ವಿಶ್ವಾಸದ, ನಾನು ಮಣ್ಣ ಬಿಟ್ಟಿದ ಸತ್ಯೈತಿ, ಆದ್ರೆ ಕೆಲವು ದಿನ ಕೊಡ್ರಿ ಅದು ಜೋಳಾಗಿ ಮ್ಯಾಗ ಬರ್ತದ ಅಂತ ಹತ್ತಿ ಹೇಳ್ತಾಳ. ಹತ್ತಿ ನಂಬುವುದಿಲ್ಲ. ಆದ್ರೆ ವಿಪರ್ಯಾಸ ಗುರುವಿನ ಮೇಲೆ, ಪರಮಾತ್ಮನ ಮೇಲೆ, ಭಗವಂತನ ಮೇಲೆ, ಸದ್ಗುರುವಿನ ಮೇಲೆ ಇಟ್ಟಿರ್ತಕ್ಕಂಥ ಅನನ್ಯ ವಿಶ್ವಾಸ ಭಕ್ತಿ ಅಂತಂದ್ರ 15 ದಿನ ಆದ ನಂತರ ಜೋಳ ಮ್ಯಾಗ ಬರ್ತದ. ಮಣ್ಣ ಬಿಟ್ಟು ಜೋಳ ತೆಗೆದಿರ್ತಕ್ಕಂಥ ಹೇಮರೆಡ್ಡಿ ಮಲ್ಲಮ್ಮನ ಭಕ್ತಿ ನಿಜವಾಗ್ಲೂ ಕಾಣಬಹುದು. ಅಲ್ಲಿ ಒಳಗಡೆ ದೇವಸ್ಥಾನಗಳು ಕರ್ಕೊಂಡು ಹೋದಾಗ ಅಕ್ಕ ಮಹಾದೇವಿ ಒಂದು ಮೂರ್ತಿ ಅದ. ಇವತ್ತೆಲ್ಲ ವೈರಾಗ್ಯ ಮೂರ್ತಿ ಅಂತ ಅಕ್ಕ ಮಹಾದೇವಿಯನ್ನು ಎಲ್ಲ ಗ್ರಂಥದೊಳಗೆ ಅಧ್ಯಯನ ಮಾಡಕತ್ತೀವಿ, ಕೇಳಾಕತ್ತೀವಿ. ತಾಯಿ ಏನ್ ಬೇಡ್ಕೊಂತಾಳ? ಶ್ರೀಶೈಲ ಮಲ್ಲಿಕಾರ್ಜುನ ನಮ್ ಎದೆ ನಿಂತ ನಾವೇನ್ ಬೇಡ್ಕೊಂತೀವೋ ಗೊತ್ತಿಲ್ಲ. ಆದ್ರ ಅಕ್ಕ ಮಹಾದೇವಿ ಬೇಡ್ತಾಳ. 5-6 ದಿನದ ಉಪವಾಸದ ಶ್ರೀಶೈಲ ಚನ್ನಮಲ್ಲಿಕಾರ್ಜುನ ಬೇಡ್ಕೊಂತಾಳ. ಏನು ಬೇಡ್ಕೊಂತಾಳ ಅಂದ್ರ 5-6 ದಿನದ ಉಪವಾಸದಿನಿ, ನನಗೆ ಹಸಿವಾಗಿ ಯಾವ್ದಾದ್ರು ಮನೆಗೆ ಹೋಗಿ ಯಾವ್ದಾದ್ರು ತಾಯಿ ಹತ್ರ ಭವತಿ ಭಿಕ್ಷಾಂಬಿ ಅಂತಂದಾಗ ಯಾವ್ದೋ ಒಬ್ಬ ತಾಯಿ ಹಸದ ಬಂದಾಳ ಅಂತೇಳಿ ಒಳಗಿರ್ತಕ್ಕಂಥ ತಾಯಿ ಒಂದು ರೊಟ್ಟಿಯನ್ನು ತನ್ನ ನೀರ್ಲಿಕ್ಕೆ ಬಂದು ಅಂದ್ರ ಕೈ ಜಾರಿ ಕೆಳಗೆ ಬೀಳುವಂಗ ಮಾಡು ಚನ್ನಮಲ್ಲಿಕಾರ್ಜುನ ಅಂತ ಬೀಳ್ತಾಳ. ಅವಾಗ ಅಕ್ಕ ಮಹಾದೇವಿ ಮುಂದುವರೆದು ಒಂದು ವೇಳೆ ಆ ತಾಯಿನ ಹಿಡಿದ್ರೆ ಕೈ ಜಾರಿ ಕೆಳಗೆ ಬೀಳ್ತದಲ್ಲ, ಹೊಟ್ಟೆ ಹಸ್ತದ ಅಂತ ಆ ರೊಟ್ಟಿ ತಗೊಳ್ಳಿ ಕೈ ಹಾಕ್ಲಿಕ್ಕೆ ಹೋದಾಗ ನಾಯಿ ಬಂದು ತಗೊಂಡು ಹೋಗುವಾಗ ಮಾಡುವುದು. ಅದಕ್ಕೆ ಅಕ್ಕ ಮಹಾದೇವಿ ಮೂರ್ತಿ ಆಗ್ಯಾನ, ಅದಕ್ಕೆ ಬಸವಣ್ಣ ಮೂರ್ತಿ ಆಗ್ಯಾನ,
ಅದಕ್ಕೆ ಹೇಮರೆಡ್ಡಿ ಮಲ್ಲಮ್ಮ ಮೂರ್ತಿ ಆಗ್ಯಾಳ. ನಾವು ಅಲ್ಲಿ ಪ್ರಪಂಚಕ್ಕೆ ಬೇಡಬೇಕು ಬೇಡಬೇಕು ಹೆಂಗ ಬೇಡಬೇಕಂತಂದ್ರ ಶ್ರೀಶೈಲ ಚನ್ನಮಲ್ಲಿಕಾರ್ಜುನ ಈ ನಾಡಿನೊಳಗೆ ನನ್ನ ಆನಂದವಾಗಿರಿಸಪ್ಪ, ನಾಡಿನೊಳಗಿರ್ತಕ್ಕಂಥ ಎಲ್ಲಾ ಜನರನ್ನ ಆನಂದವಾಗಿರಿಸಂತ ಬೇಡಬೇಕಾಗ್ಯದ. ತಾಯಿ ಯಾಕೆ ಮಾತಾಡಕತ್ತೀರಿ ನೀವೆಲ್ಲ? ಪ್ರವಚನ ಬೇಕಾಗಿರೋ ಬೇಡಾಗಿರೋ ಅಲ್ಲ, ಮನಿ ಒಳಗಿಂದ ಒಂದು ತಾಸ ಅಧ್ಯಾತ್ಮದ ಜೀವನದೊಳಗೆ ತಲ್ಲಿನಾಕಿ ಬದುಕು ಪಾವನ ಮಾಡ್ಕೋಬೇಕಂತ ನಾವು ಬಂದು ಕುಂತೀವಿ. ಒಂದಿಷ್ಟು ಮೊಬೈಲ್ ಬಂದ್ ಮಾಡಿ, ಮೊಬೈಲ್ ಎಲ್ಲ ಬಂದ್ ಮಾಡಿ ಸ್ವಲ್ಪ ಒಂದು ಅರ್ಧ ಗಂಟೆ ಪ್ರವಚನ ಸರಿ ಅನ್ಸಾಕತ್ತಿಲ್ಲ. ಯಾಕ್ರಿ ನಾ ಮಾತಾಡೋದು ಕೇಳ್ಸಾಕತ್ತೈತಿ ತಮಗ? ಅಲ್ಲ ತಾಯಿ, ನಾ ಮಾತಾಡೋ ಶಬ್ದ ಸರಿ ಕೇಳ್ಸಾಕತ್ತಿಲ್ಲ? ಮೈಕ್ ಕೇಳ್ಸಾಕತ್ತೇವ್ರಿ? ಇಲ್ಲ, ಶಬ್ದ ಸರಿ ಕೇಳಿಸ್ಲಿಕ್ಕೆ ಹಂಗಾಗ್ತದ. ಮತ್ತೆ ಹಂಗಿತ್ತು ನೋಡ್ರಿ, ಮತ್ತೊಂದು ಬರ್ತೇನೆ ನಾ ಪುರಾಣ. ಈಗ ಏನಾಗಿಬಿಟ್ಟದ, ಈ ಪುರಾಣಗಳನ್ನ ಅಲ್ಲಿ ಒಂದಿಬ್ಬರು ಮೊಬೈಲ್ದಾಗ ಮಾತಾಡಕ. ನಾನಂತ ಹೆಂಗ ಸುಮ್ಮನೆ ಹೇಳ್ತೀನಿ. ಹಾಸನದಲ್ಲಿ ಅರಸೀಕೆರೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಬುದ್ಧಿ ನಮ್ಮ ಭಕ್ತ ಸೋಮ ಅಂತ ಹೇಳಿದ್ರು. ಎಲ್ಲಿ ಕುಂತರು ನಿಂತರು ಮೊಬೈಲ್ ಭಾಷೆ ಒಳಗ ಮೊಬೈಲ್ ಸಂಸ್ಕೃತಿ ಒಳಗ ಮಾತನಾಡ್ತಾ ಇದ್ದಾವ. ಬುದ್ಧಿ ಮನೆಗೆ ಹೋಗ್ರಿ ಬರ್ರಿ ಅಂತ ಕಾರ್ಯಕ್ರಮ ಹೋಗ್ಯಾನ. ನಡಿಪ ಅಂತಂದೆ. ಬಹಳ ದೊಡ್ಡ ಮನಿ ಮುಂದೆ ಎರಡು ಮಕ್ಕಳು ಆಡ್ತಿದ್ರು, ಸಣ್ಣ ಮಕ್ಕಳು. ಅವ ಏನ್ ಮಾತಾಡಿದ್ರು? ಮೊಬೈಲ್ ಭಾಷೆ ಮೊಬೈಲ್ ಸಂಸ್ಕೃತಿ ಒಳಗ ಮಾತನಾಡ್ತಾ ಇದ್ರೆ ಸೋಮ ಈಗ ಮಕ್ಕಳು ಅಂತಂದೆ. ಯಪ್ಪ ನನ್ನ ಮಕ್ಕಳು ಎಲ್ಲ ಏನಿತ್ತು ಹೆಸರು ಅಂತಂದೆ. ಒಂದ್ ಏರ್ಟೆಲ್ ಕುಮಾರ್ ಇಟ್ಟಿದ್ರೆ ಇನ್ನೊಂದು ಜೀವ ಜಗತ್ ಹಾಕಿಟ್ಟಿದ್ರಿ. ಅವಾಗ ನನಗೇನು ಅನಿಸ್ಲಿಲ್ಲ. ಮನೆ ಒಳಗೆ ಹೋಗಿ ಸೋಫಾ ಸೆಟ್ ಕುಂತೆ. ಒಬ್ಬ ದಪ್ಪ ಹೆಣ್ಮಗಳು ಚಾ ತಗೊಂಡು ಆ ಕಡೆ ಇರ್ಬೋದು. ಸೋಮ ಈ ಹೆಣ್ಮಗಳು ಯಾರು ಅಂದೆ. ಯಪ್ಪ ಯಾಕಂದ್ರೆ ನಾನು ಹೇಳ್ತೀನಿ ಓಲ್ಡ್ ಅಂಡ್ ಅಷ್ಟೊಳಗ ವಯಸ್ಸಾದ ಮಂದಿಗೆ ಕಾಲ ಕುಂತು ಓಲ್ಡ್ ಕುಂತು ಬಂತು. ಸೋಮ ಈ ಅಜ್ಜಿ ಯಾರು ಅಂದೆ. ಯಪ್ಪ ಯಾಕಂದ್ರೆ ನನ್ನ ತಾಯಿ ಪೈ ಮಕ್ಸಿ. ಅಷ್ಟೊಳಗ ವಯಸ್ಸಾದ ಮುದುಕರ ಕಾಲ ಹೇಳ್ಕೊಂಡು ಸೋಫಾ ಸೆಟ್ ಬಾಜು ಕುಂತ. ಸೋಮ ಈ ಅಜ್ಜ ಯಾರು ಅಂತಂದೆ. ಯಪ್ಪ ಅವನಿಗೆ ನಮ್ಮಪ್ಪ ಎಷ್ಟಡಿ ಬೋಗ್ರಿ ಬುದ್ಧಿ ನನಗೂ ಮಾಡಬೇಕಾಗಿತ್ತು. ಮೊಬೈಲ್ ಅಂಗಡಿ ಒಳಗೆ ಬಂದಿ ಎದ್ದು ಹೋಗ್ಬೇಕು ಅನ್ನೋದ್ರೊಳಗೆ ಮ್ಯಾಗ ಒಂದು ಫೋಟೋ ಹಾಕಿದ್ರು, ಭಾವಚಿತ್ರ. ವಯಸ್ಸಾದ ಮುಪ್ಪವಸ್ಥೆ ಮುದುಕರ ಫೋಟೋ ಇಟ್ಟು ಕುಂಕುಮ ಹಚ್ಚಿ ಮಾಲೆ ಹಾಕಿದ್ರು. ಇದನ್ನೊಂದು ಕೇಳೋಣ ಅಂತ ಕೇಳಿದೆ. ಸೋಮ ಈ ಭಾವಚಿತ್ರದೊಳಗೆ ಇರ್ತಕ್ಕಂಥ ಅಜ್ಜ ಯಾರು ಅಂತಂದೆ. ಯಪ್ಪ ಅವನಿಗೆ ನಮ್ಮಪ್ಪ ಓಲ್ಡ್ BSNL ಲ್ಯಾಂಡ್ಲೈನ್ ಮೊಬೈಲ್ ಭಾಷೆ ಒಳಗ ಮೊಬೈಲ್ ಸಂಸ್ಕೃತಿ ಒಳಗ ಪಾಶ್ಚಿಮಾತ್ಯ ಸಂಸ್ಕೃತಿ ಒಳಗ ನಮ್ಮ ಕನ್ನಡ ನಾವು ಮಾಡ್ತೀವಿ. ಆದ್ರ ದೇವಾಪುರ ಅನ್ನುವಂಥದ್ದು ದೇವನಪುರದ ಗ್ರಾಮದ ಇದು. ಇಲ್ಲಿ ಹೆಂಗ ಭಕ್ತಿ ಇರಬೇಕಂದ್ರೆ ಸೂಜಿ ಬಿದ್ರು ಸಫಲ ಆಗಬೇಕು. ಈ ನಾಡು ಕಂಡ ಅಪರೂಪದ ಪರಂಪೂಜರು, ಸರಳ ಪರಂಪೂಜರು ದುಷ್ಟಟ ಮುಕ್ತ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಬೆಳಗಾವಿ, ಬಿಜಾಪುರ, ಬಾಗಲಕೋಟೆ, ಅವಳಿ, ತಿರುವಳಿ ಜಿಲ್ಲೆಯೊಳಗೆ ಹಗಲಿಗಳು ಶ್ರಮಿಸ್ತಕ್ಕಂಥ ವಿವೇಕಾನಂದ ದೇವರು ನಿಮ್ಮ ಗ್ರಾಮಕ್ಕೆ ಬಂದಾರ. ನಮ್ಮದು ಅಧ್ಯಾತ್ಮದ ನಾಡು, ಬಸವಾದಿ ಶಿವಶರಣರ ನಾಡು. ಅಧ್ಯಾತ್ಮ ಯಾಕೆ ಭಾರತವನ್ನ ಅಧ್ಯಾತ್ಮದ ತವರು ಮನಿ, ಜಗತ್ತಿನ ಜನನಿ ಅಂತ ಕರೆದ? ಒಬ್ಬ ವಿಜ್ಞಾನಿ ಜಗತ್ತಿನ ಎಲ್ಲಾ ದೇಶಗಳನ್ನ ಸುತ್ತ ಹಾಕಿ ಕೊನೆಗೆ ಭಾರತಕ್ಕೆ ಬಂದಿದ್ದ. ವಿಮಾನದೊಳಗೆ ಕೆಳಗೆ ಇಳಿಬೇಕಾದ್ರೆ ತಾನು ಕರುಳು ಹಾಕೊಂಡಿರ್ತಕ್ಕಂಥ ಪಾದರಕ್ಷೆಯನ್ನು ವಿಮಾನದೊಳಗೆ ಬಿಟ್ಟು ಭಾರತದ ಭೂಮಿಯೊಳಗೆ ಕೆಳಗಿಳಿದಿದ್ದವು. ಅವಾಗ ಇರ್ತಕ್ಕಂಥ ಎಲ್ಲ ವಿಜ್ಞಾನಿಗಳು ಕೇಳ್ತಾರ, ಸರ್ ಎಲ್ಲಾ ದೇಶಗಳನ್ನ ಸುತ್ತ ಹಾಕುವಾಗ ಕರುಳು ಪಾದರಕ್ಷೆ ಹಾಕೊಂಡ ಸುತ್ತ ಹಾಕಿರಿ, ಆದ್ರೆ ಭಾರತದ ಭೂಮಿಯೊಳಗೆ ಕೆಳಗಿಳಿಬೇಕಾದ್ರೆ ಯಾಕೆ ಬರಿಗಾಲಿದ್ದೀರಿ ಅಂತಂದಾಗ, ಎಷ್ಟೇ ದೊಡ್ಡ ವ್ಯಕ್ತಿ ಇರಲಿ, ಶ್ರೀಮಂತ ಇರಲಿ, ಜ್ಞಾನಿ ಇರಲಿ, ಎಷ್ಟೇ ದೊಡ್ಡ ಅಧಿಕಾರಿಗಳಿರಲಿಪ್ಪ, ದೇವರ ಮನೆ ಒಳಗ ಜಗಲಿ ಮನೆ ಒಳಗೆ ಯಾರು ಚಪ್ಪಲಿ ಹಾಕೊಂಡು ಹೋಗುದಿಲ್ಲ. ಭಾರತ ಅಂತಕ್ಕಂಥದ್ದು ದೇವರ ಮನೆ, ಜಗಲಿ ಮನೆ ತನಕ ಬರಿಗಾಲಿದ್ದೀರಿ. ನಮ್ಮ ದೇಶಕ್ಕೆ ಬ್ರಿಟಿಷರು ಬಂದಾರ, ಡಚ್ಚರು ಬಂದಾರ, ಫ್ರೆಂಚರು ಬಂದಾರ, ಪೋರ್ಚುಗೀಸರು ಬಂದಾರ, ಏನೆಲ್ಲ ಸಂಪತ್ತು ಒಯ್ದಾರ. ಆದ್ರ ಮಹಾತ್ಮರಿಗೆ, ಜ್ಞಾನಿಗಳಿಗೆ, ಸಂತರಿಗೆ, ಶರಣರಿಗೆ, ಸೂಫಿಗಳಿಗೆ, ಬ್ರಹ್ಮಜ್ಞಾನಿಗಳಿಗೆ, ನಿತ್ಯ ಮುಕ್ತರಿಗೆ ಶರಣಾಗತಿಯಾಗಿ ಹೋಗ್ಯಾರ. ಧಾರವಾಡ ಜಿಲ್ಲೆಯೊಳಗೆ ಗರ್ಗದ ಮಡಿವಾಳಪ್ಪ ಅಂತ ಬಹಳ ದೊಡ್ಡ ಜ್ಞಾನಿಗಳು. ಬ್ರಿಟಿಷರ ಅಧಿಕಾರಾವಧಿ
ಲಂಡನ್ನಿಂದ ಧಾರವಾಡ ಜಿಲ್ಲೆಯ ಜಿಲ್ಲಾಧಿಕಾರಿ ಹೆಂಡತಿ ಲಂಡನ್ನಿಂದ ಬಂದಿದ್ರು. ಅವಾಗ ಮೊಬೈಲ್ ಸಂಪರ್ಕ ಇರಲಿಲ್ಲ, ಪತ್ರ ಏನಿರಲಿಲ್ಲ. ಯಾರಾದ್ರೂ ಹೋಗಿ ಸುದ್ದಿ ಮುಗಿಸಿದ್ರೆ ಮಾತ್ರ ಸುದ್ದಿ ಮುಟ್ತಾ ಇತ್ತು. ಅವಾಗ ಧಾರವಾಡದ ಗರಗದ ಮಠಕ್ಕೆ ಹೋಗಿ ಮಡಿವಾಳಪ್ಪನವರ ಆಶೀರ್ವಾದ ತಗೊಂಡು ಬಾ, ದರ್ಶನ ಮಾಡ್ಕೊಂಡು ಬಾ ಅಂತ ಜಿಲ್ಲಾಧಿಕಾರಿನ ಗಂಡ ಹೆಂಡತಿ ಹೇಳ್ತಾನ. ಈ ಸುದ್ದಿ ಬರೋದು ಗರಗದ ಮಡಿವಾಳಪ್ಪನವ್ರಿಗೆ ಗೊತ್ತಾಗ್ತದ. ದೇವಾಪುರ ಅಂತ ಏನು ಊರಲ್ಲ, ಹಿಂಗ ಒಂದು ಗ್ರಾಮ ಗರಗದ ಮಡಿವಾಳಪ್ಪ ಅಂತ ಹೇಳಿ. ಅವಾಗ ಗರಗದ ಮಡಿವಾಳಪ್ಪನವ್ರು ಹೊರಗೆ ಬರ್ತಾರ. ಒಬ್ಬ ಶಿಷ್ಯ ಮಠದ ಹೊರಗ ಬಾಗ್ಲ ಎಲಿ ಸುಣ್ಣ ತಂಬಾಕು ತಿನ್ಕೊಂತ ಕುಂತಿರ್ತಾರೆ. ಅವಾಗ ಗರಗದ ಮಡಿವಾಳಪ್ಪನವ್ರು ಏನ್ ಮಾಡ್ತಾರಂದ್ರೆ, ಇವತ್ತು ಎಲಿ ಸುಣ್ಣ ತಂಬಾಕ ನಾನು ಹಚ್ಚಿರ್ತೀನಿ ತಿನ್ನು, ಆದ್ರೆ ನೀನು ಬಾಯಿ ಒಳಗೆ ರಸ ಬರ್ತದಲ್ಲ ಅದನ್ನ ಎಲ್ಲಿ ಉಗುಳಂತೀನಿ, ಯಾರ ಮುಖದ ಮೇಲೆ ಉಗುಳಂತೀನಿ ಅದು ಉಗುಳ್ಬೇಕು. ಆಯ್ತಪ್ಪ ಅಂತ ಶಿಷ್ಯ. ಅಷ್ಟೊಳಗೆ ಧಾರವಾಡ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಹೆಂಡತಿ ಮಠದ ಭಾಗಗಳಿಗೆ ಹೆಣ್ಮಗಳು ಬಂದ ನಿಂತಾಳ. ಗರಗದ ಮಡಿವಾಳಪ್ಪನವ್ರ ಶಿಷ್ಯನಿಗೆ ಹೇಳ್ತಾರ, ಆ ಹೆಣ್ಮಗಳು ಬಂದ ನಿಂತಾಳಲ್ಲ ಆಕೆ ಮುಖದ ಮೇಲೆ ಉಗುಳಿ ಬಿಡಪ್ಪ. ಅವಾಗ ಶಿಷ್ಯ ಅಂತಾನ, ಯಪ್ಪ ಬ್ರಿಟಿಷರ ಅಧಿಕಾರಾವಧಿ ಜಿಲ್ಲಾಧಿಕಾರಿ ಹೆಂಡತಿ, ಒಂದ್ ವೇಳೆ ನಾನು ಉಳಿದಾಗ ನಿಮ್ಮನ್ನ ನನ್ನ ಕೂಡ ಅರೆಸ್ಟ್ ಮಾಡ್ತಾರೆ ಎತ್ತರ ಅಂತಂದವ. ಅವಾಗ ಗರಗದ ಮಡಿವಾಳಪ್ಪನವ್ರು ಅಂತಾರ, ಸದ್ಗುರು ವಾಕ್ಯ ಪರಿಪಾಲನಾ ಶಿಷ್ಯಾಂಶ ಮುಖ್ಯ ಲಕ್ಷಣ. ಗುರು ಹೇಳಿದ ಮಾತು ನಡೆಸೋದಷ್ಟೇ ಕೆಲಸ, ನೀವು ಉಗುಳಿ ಬಿಡಂತಂದಿದ್ರು. ಶಿಷ್ಯ ಉಗುಳಿ ಬಿಟ್ಟಿದ್ದ. ಧಾರವಾಡದ ಜಿಲ್ಲಾಧಿಕಾರಿ ಹೆಂಡತಿ ಗರಗದಿಂದ ಧಾರವಾಡ ತನ ಗರಗದ ಮಡಿವಾಳಪ್ಪನವ್ರನ್ನ ಶಿಷ್ಯನ ಬೈಕೊಂಡು ಹೋಗ್ತಾರೆ. ಅವಾಗ ಹೋಗಿ ತನ್ನ ಗಂಡ ಜಿಲ್ಲಾಧಿಕಾರಿ ಹೇಳ್ತಾಳು, ಈ ಕ್ಷಣ ಗರಗದ ಮಡಿವಾಳಪ್ಪನನ್ನ ಆತನ ಶಿಷ್ಯನನ್ನ ಅರೆಸ್ಟ್ ಮಾಡಿದ್ರೆ ನನ್ನ ದೇಶಕ್ಕೆ ನಾನು ವಾಪಸ್ ಹೋಗ್ತೀನಿ ಅಂತ. ಅವಾಗ ಗಂಡ ಜಿಲ್ಲಾಧಿಕಾರಿ ಸ್ಥಿತಿ ಒಳಗೆ ನೋಡ್ಲಿಲ್ಲ, ಸೂಕ್ಷ್ಮತೆಯಿಂದ ನೋಡಿದ ಅರ್ಥ ಆಗಿತ್ತು. ಹೆಂಡತಿ ರಟ್ಟಿ ಹಿಡ್ಕೊಂಡು ಕರ್ಕೊಂಡು ಕರಡಿ ಮುಂದೆ ನಿಲ್ಲಿಸ್ತಾನ. ನೋಡು, ಜಗತ್ತಿನ ಎಲ್ಲ ದವಾಖಾನೆ ಒಳಗೆ ತೋರಿಸಿ ಅಂಗಾಲದಿಂದ ನೆತ್ತಿ ಮಟ್ಟ ಕೊಂಡೋಗಿ ಜಗತ್ತಿನ ಯಾವ ದವಾಖಾನೆ ಒಳಗೂ ವಾಸಿಯಾಗಿಲ್ಲ. ಭಾರತದ ಒಬ್ಬ ಸಂತ ಗರಗದ ಮಡಿವಾಳಪ್ಪ ತನ್ನ ಶಿಷ್ಯನ ಒಳಗೆ ಎಲ್ಲಿ ತಿರುಸು ಉಳಿಸಲ್ಲ, ಇಡೀ ಕೊಂಡರೋಗ ವಾಸಿಯಾಗಿತ್ತು. ಇದು ಭಾರತದ ಅಧ್ಯಾತ್ಮ ಅಂತ ಹೇಳಿ. ಜಗತ್ತಿನ ಜನ ಭಾರತಕ್ಕೆ ಯಾಕೆ ಶರಣಾಗ್ಯಾರ ಅಂದ್ರೆ, ಭಾರತವನ್ನು ಅಧ್ಯಾತ್ಮದ ತೌರ್ಮಣಿ ಅಂತ ಕರೆದಾರ, ಜಗತ್ತಿನ ಜನನಿ ಅಂತ ಕರೆದಾರ. ನಮ್ಮಲ್ಲಿ ಶರಣಾಗತಿ ಆಗ್ಯಾರ. ನಮ್ಮಲ್ಲಿ ಸಂಸ್ಕಾರಕ್ಕ, ಜ್ಞಾನಕ್ಕ, ಅಧ್ಯಾತ್ಮಕ್ಕ ಚಿಂತನೆಗಳಿಗೆ ನಮ್ಮಲ್ಲಿ ಒಂದು ಬಾಂಧವ್ಯಕ್ಕೆ ಶರಣಾಗತಿಯಾಗಿ ಹೋಗ್ಯಾರ. ಈಗ ಸಾಮಾನ್ಯವಾಗಿ ನಾಡಿನೊಳಗೆ ಏನು ನಡೆದಂತಂದ್ರ, ನಮ್ಮಲ್ಲಿ ತಂದೆ ತಾಯಿಗಳನ್ನ ಕುಡಿಕರೆ ಕೊಂದು ಶ್ರಾದ್ದಕ್ಕೆ ಮೃಷ್ಟಾನ್ನ ಮಾಡುವ ಮಕ್ಕಳಿದ್ದಾರೆ. ಬಂಧುಗಳನ್ನು ಉಪಚರಿಸದೆ ನೋಯಿಸಿ ಹಬ್ಬಕ್ಕೆ ಭಾಗಿನ ಕೊಡುವ ನೆಂಟರಿದ್ದಾರೆ. ಗುರು ಹಿರಿಯರನ್ನ ಗೌರವಿಸದೆ ನೋಯಿಸಿ ಸಭೆ ಸಮಾರಂಭಗಳಲ್ಲಿ ಶಾಲು ಹೊಲಿಸುವ ಶಿಷ್ಯರಿದ್ದಾರೆ. ಹೆಂಗ ಕಾರಣದಲ್ಲಿ ಇವತ್ತಿನ ನಿರ್ಮಾಣಗಳು ಬಹಳ ಇತಿಹಾಸ ಪುರಾಣಕ್ಕೆ ಹೋಗುವುದಿಲ್ಲ. ಇವತ್ತು ನಾವೆಲ್ಲ ನಮ್ಮ ಬಂಗಾರ, ಬೆಳ್ಳಿ, ಹಣ, ಆಸ್ತಿ ಎಲ್ಲವನ್ನ ಮಾರಾಟ ಮಾಡಿ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡ್ತಾ ಇದ್ದೀವಿ ನಾವೆಲ್ಲ. ಮೊನ್ನೆ ಬೆಳಗಾವಿ ಜಿಲ್ಲೆಯೊಳಗೆ ಒಂದು ನಡೆದ ಘಟನೆ, ಕಟ್ಟಿ ಅಂತ ಹೇಳಿ 79 ವರ್ಷದ ತಾಯಿಯನ್ನ ಬೆಳಗಾವಿನ 10 ಕಿಲೋಮೀಟರ್ ಕಾಕಿ ಅಂತ ಹೇಳಿ ಗುಡ್ಡದೊಳಗೆ ತಂದು ತಾಯಿಯನ್ನ ರಾತ್ರಿ ಬಿಟ್ಟು ಹೋಗ್ಯಾರ. ಇನ್ನೊಬ್ಬರು ದಾವಣಗೆರೆ ಜಿಲ್ಲೆಯೊಳಗೆ 80 ವರ್ಷದ ಮುಪ್ಪಾವಸ್ಥೆ ಮುದುಕ ಸತ್ತಾಗ ಆತನ ಹೆಂಡತಿ ಮುದುಕಿ ಕಣ್ಣೀರ್ ಹಾಕುವಂತ ಕುಂತಾಗ ಯಾರೋ ಇನ್ನೊಬ್ರು ಫೋನ್ ಮಾಡ್ತಾರ. ಒಬ್ಬ ದಕ್ಷಿಣ ಆಫ್ರಿಕಾ, ಇನ್ನೊಬ್ಬ ಆಸ್ಟ್ರೇಲಿಯಾದ ಮಗ ಕೋಟ್ಯಾಧೀಶ್ವರದಾರ. ಮಕ್ಕಳಿಗೆ ಫೋನ್ ಮಾಡಿ ಅವ್ರು ಹೇಳ್ತಾರ, ಇಬ್ರು ಮಕ್ಕಳು ಮಾತಾಡ್ಕೊಳ್ತಾರ. ಏನ್ ಮಾತಾಡ್ಕೊಳ್ತಾರ? ನನಗ ನಿನಗ ಭಾರತ ದೂರ ಆಗ್ತದ, ಇಬ್ಬರಿಗೆ ಕೆಲಸದ ಒತ್ತಡದೊಳಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಇವಾಗ ತಂದೆ ಸತ್ತಾನ, ನೀ ಹೋಗು, ನಾಳೆ ತಾಯಿ ಸತ್ತಾಗ ನಾ ಹೋಗ್ತೀನಿ. ಕಲಿಯುಗ. ಕರ್ಮ ಯಾರನ್ನೂ ಬಿಟ್ಟಿಲ್ಲ. ಕರ್ಮ ಯಾರಪ್ಪನ ಸ್ವತ್ತು ಅಲ್ಲ. ಯಾವಾಗ ಹೆಂಗ ಯಾವ ರೂಪದೊಳಗೆ ಬಂದು ವೈದ್ಯದ ಗೊತ್ತಿಲ್ಲ. ಎದ್ದು ಹೋಗುವ ಶರೀರ, ಬೆದ್ದು ಹೋಗುವ ಶರೀರ, ಮಣ್ಣಲ್ಲಿ ಮಣ್ಣಾಗಿ ಹೋಗುವ ಶರೀರ, ಮಣ್ಣಿನೊಳಗೆ ಸೋರಿ ಹೋಗುವ ಶರೀರದ ಯಾವುದು ಶಾಶ್ವತ ಅಲ್ಲ. ಬೆಳಗಾವಿಯಲ್ಲಿ ಹುಕ್ಕೇರಿ ಒಳಗೆ ಒಬ್ಬ ಸೈನಿಕ ದೇಶಕ್ಕಾಗಿ ರಿಟೈರ್ಡ್ ಆಗಿ ಬಂದಾನ. ಇನ್ಶೂರೆನ್ಸ್ ಹಣ ತಂದಾನ. ಬರೀ ಒಂದು ತಿಂಗಳ ಹಿಂದಿನ ಘಟನೆ ಇದು. ದವಾಖಾನೆ ಒಳಗೆ ಅಡ್ಮಿಟ್ ಆಗ್ಯಾನ. ಆತನ ಹೆಂಡತಿ ಗಂಡ ಸತ್ರ 2 ಕೋಟಿ ರೂಪಾಯಿ ಇನ್ಶೂರೆನ್ಸ್ ಬರ್ತದ ಅಂತ ಹೇಳಿ ಸಲಾಗಿ ಒಳಗೆ ಇಂಜೆಕ್ಷನ್ ಹಾಕೊಂಡಾಳ.
ಬಾಳ ಇತಿಹಾಸ ಪುರಾಣ ಕೇಳಬೇಡ್ರಿ, ನಡೆದಷ್ಟ ತಿಳ್ಕೊ. ಇಲ್ಲೇ ನಮ್ಮ ಬಿಜಾಪುರ ಜಿಲ್ಲೆಯೊಳಗೆ ನಡೆದ ಘಟನೆ ಇದು. ಇಬ್ಬರು ಜನ ಅಕ್ಕ ತಂಗಿಯರು ವಯಸ್ಸಾಗಿರ್ತಕ್ಕಂಥ ತಾಯಿಯನ್ನ ಚಿಕ್ಕಮಗಳೂರು ಜಿಲ್ಲೆ ಕರ್ಕೊಂಡು ಹೋಗಿ ಚರ್ಚ್ ಮುಂದೆ ಇಲ್ಲೇ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಂತ ತಾಯಿಯನ್ನ ಬಿಟ್ಟು ಬಂದಾರ. ಏನ್ ಹೊಂಟದ್ರಿ? ಎಷ್ಟು ಆಯುಷ್ಯ ನಮ್ಮದು? ಆಯುಷ್ಯ 10 100. ನಿದ್ರೆಗೆ ಹೋಗ್ಯಾವ 50, ಪ್ರಾಯಕ್ಕೆ 20, ಪ್ರಾಯದಲ್ಲಿ ಮಾಡಿದ ಗಾಯಕ್ಕೆ 30 ವರ್ಷ. ಉಳಿಬೇಕಂತಿತ್ತು ಅಂದ್ರ ಶ್ರೀಶೈಲ ಮಲ್ಲಿಕಾರ್ಜುನ ಕೃಪಾಶೀರ್ವಾದ ನಮ್ಮಾಗಿತ್ತು ಅಂದ್ರ, ಅಕ್ಕ ಮಹಾದೇವಿ ಆಶೀರ್ವಾದ ನಮ್ಮಾಗಿತ್ತು ಅಂತಂದ್ರ ಯಾವ್ದಾದ್ರು ರೂಪದೊಳಗೆ ಉಳಿತದ. ಈಗ 6 ತಿಂಗಳಿಂದ 240 ಜನ ವಿಮಾನಗಳು ಸುಖ ಸತ್ರಲ್ಲ. ಮ್ಯಾಗಿಂದ ಒಬ್ಬ ಜಿಲ್ಲಾನ ಉಳಿದಾನ. 10 ನಿಮಿಷ ಲೇಟ್ ಆಗಿತ್ತು. ಒಬ್ಬ ಹೆಣ್ಣು ಗಣಪತಿ ಗುಡಿಗೆ ಹೋಗಿ ದರ್ಶನ ಮಾಡ್ಕೊಂಡು ಹೋದ್ರು, ವಿಮಾನ ಹೋಗ್ಯದ. ಆ ತಾಯಿ ಉಳಿದಾಳ. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಂತ ಹೇಳಿ ಅಜಿತ್ ಪವಾರ್ ಅಂತ ಹೇಳಿ ಒಂದು ಜಿಲ್ಲಾ ಪಂಚಾಯತಿ ಕ್ಷೇತ್ರದಿಂದ ಇನ್ನೊಂದು ಕ್ಷೇತ್ರಕ್ಕೆ ಹೋಗೋದ್ರೊಳಗೆ ವಿಮಾನ ಸುಟ್ಟು ಬ್ಲಾಸ್ಟ್ ಆಗಿ ಸತ್ತು ಹೋದ್ರು. ಎಲ್ಲೂ ಸರಿಯಾಗಿ ಸಿಗಲಿಲ್ಲ. ಆಯುಷ್ಯ ಹೊಂಟದ. ನಾ ಬಾಳ ಇತಿಹಾಸ ಪುರಾಣ ಹೇಳುದಿಲ್ಲ, ಅಪ್ಪವ್ರು ಹೇಳ್ತಾರಿಲ್ಲ. ಇಲ್ಲಿ ಹಂಗಷ್ಟು ನಿಮ್ಗೆ ಅರ್ಥ ಆಗುವಂತ ಕೆಲವು ವಿಷಯ ಚರ್ಚೆ ಮಾಡ್ತೀನಿ. ಕಲಬುರಗಿ ಶರಣಬಸಪ್ಪ ಅಂತ ಬಹಳ ದೊಡ್ಡ ಜ್ಞಾನಿಗಳಾಗಿದೆ. ಮಠದೊಳಗೆ ಅಪ್ಪವರಿಂದ ಹೂ ಹರಿತಾ ಇದ್ರು. ಒಬ್ಬ ಭಕ್ತ ಓಡಿ ಬಂದ, ಯಪ್ಪ ನನ್ನ ಮಗನ ಮದುವೆ ಐತಿ, 1 ಲಕ್ಷ ರೂಪಾಯಿ ಕೊಡಬೇಕು. ನಾನು ಮಠಾಧೀಶಪ್ಪ, ನನ್ನ ಹತ್ರ ಎಲ್ಲಿಂದ ಹಣ ಬರ್ತದ? ನನ್ನ ಹತ್ರ ಹಣ ಇಲ್ಲ ಅಂದ್ರು. ಅದೇ ಗೊತ್ತಿಲ್ಲಪ್ಪ, ನನ್ನ ಮಗನ ಮದುವೆ ಐತಿ, ನಿಮ್ಮ ಮ್ಯಾಗ ವಿಶ್ವಾಸ ಇಟ್ಟು ಬಂದಿ, 1 ಲಕ್ಷ ರೂಪಾಯಿ ಬೇಕಾಗಿಪ್ಪ. ತೋಟದೊಳಗೆ ಹೂ ಹರಿತಾ ಇದ್ರು. ಅಲ್ಲೇ ಒಂದು ಹೊತ್ತಿಗಳಿಗೆ ನಾಗರ ಹೊರಗೆ ಬರ್ತದ. ಅವಾಗ ಕಲಬುರಗಿ ಶರಣಬಸಪ್ಪನವ್ರ ಅಂತಾರ, ಅಲ್ಲೇನು ಹಾವು ಬರ್ತಪ್ಪ ನಾಗರವಾಗ ಹಿಡ್ಕೊಂಡು ನಿನ್ ಚಲೋ ಆಗ್ತದ. ಅವಾಗ ಒಂದ ಯಪ್ಪ ರೊಕ್ಕ ಕೊಡಂಗ ಕೊಡ್ರಿ, ಅದು ಹಾವು ಇಷ್ಟು ಬರ್ಬೇಕಂತ ಮಾಡಿ ನಿಮ್ಮ ರೊಕ್ಕನ ಬೇಡ. ಇಲ್ಲಿ ಚಲೋ ಆಗ್ತದ, ಹಿಡಿಯೋದು ಹಿಡಿಲಿಲ್ಲವ. ಗುರುವಿನ ಮ್ಯಾಗ ವಿಶ್ವಾಸ ಇಲ್ಲ. ಅವಾಗ ನಾಗರಾವ್ ಏನ್ ಮಾಡ್ತಾರೆ, ಹೋಗ್ತದೊಳಗೆ 70% ಮುಖಾಂತರ ಮಾಡಿ ಒಳಗೆ ಹೋಗ್ತದ, 30% ಬಾಲ್ ಹೊರಗೆ ಉಳಿದಿರ್ತದ. ಈಗ ಹಿಡಿಯೋ ಚಲೋ ಆಗ್ತದ ಅಂದಾಗ ಭಕ್ತರ ತಲೆಯಾಗಿ ಬರ್ತದ, ಮುಖಾಂತರ ಮಾಡಿ ಒಳಗೆ ಹೋಗ್ಯದ. ನಾನು ಬಾಲ ಮುಖ ಕಡಿತದ ಬಂದ್ರ ಓಡಿ ಹೋಗ್ಲಿಕ್ಕೆ ಬರ್ಬೇಕಂತ ತಿಳ್ಕೊಂಡು ಬಾಲ ಮುಟ್ಟಿದ 30% ಬಾಲ ಮುಖಾರಾಗಿ ಕೈಯಾಗಿ ಬರ್ತದ. ಅವಾಗ ಶರಣಬಸಪ್ಪನವ್ರ ಕಡೆ ನೋಡ್ತಾನ, ಬಂಗಾರ ಕೈಯಾಗಿ ಹಿಡಿದಿದ್ದ. ಯಪ್ಪ ಮುಖ ಮುಂದೆ ಮಾಡಿ ನಾಗರ ಒಳ ಹೋಗಿತ್ತಲ್ಲ, ಒಂದಿಷ್ಟು ಬಾ ಅಂತ ಹಿಡ್ಕೊತ ಹೋಗಿ ಹೋಗಂತ ಆವಿಷ್ಯ ಬಾಳ ಹೋಗ್ಯ, ಬಾಳ ಕಳ್ಕೊಂಡೇವಿ. ಮರಾಠಿ ಒಳಗೊಂದು ಶಬ್ದ ಬರ್ತದ, ಚಾಲ್ತಾ ಬೋಲ್ತಾ ದಂಗಾ ಕರಿತಾ ಕಾತಾ ಜೀವಿತ ಸುಖಿ ಹೋಗ್ತಾ ನಾನಾ ಉಪಯೋಗ ಹೋಗಿದ್ದ ನಾವು ಹೆಸರನ್ನ ಅಂತ ಹೇಳ್ತಾರ. ಕುಂತಾಗ ನಿಂತಾಗ ನಡೆಯುವಾಗ, ಕೆಲಸ ಮಾಡುವಾಗ, ತಾಯಿಗಳು ಅಡಿಗೆ ಮಾಡುವಾಗ, ರೈತರು ಹೊಲದಾಗ ಉಳಿಯುವಾಗ, ಯುವಕರೆಲ್ಲ ನೌಕರಿ ಮಾಡುವಾಗ, ಓಂ ನಮಃ ಶಿವಾಯ ಅಂದ್ರಿ, ಚನ್ನಮಲ್ಲಿಕಾರ್ಜುನ ಅಂದ್ರಿ, ಅಕ್ಕ ಮಹಾದೇವಿ ಅಂದ್ರಿ, ಬಸವ ಅಂದ್ರಿ, ಬುದ್ಧ ಅಂದ್ರಿ, ಮಹಾವೀರ ಅಂದ್ರಿ, ಯಾರ ಹೆಸರಲ್ಲೆಂಗಾದ್ರೂ ಸಹಿತ ಭಗವಂತನೇ ಮುಟ್ಟುತ್ತದೆ. ಆಯುಷ್ಯ ಬಾಳ ವ್ಯರ್ಥಾಗಿರ ನಾಮಸ್ಮರಣ ಕರಾವೇ ಜಡತಿನ ಪಾಪ ಜನ್ಮ ಅಂತ ಹೇಳ್ತಾರ. ಈಗ ಸಣ್ಣ ಒಂದು ಉದಾಹರಣೆ ಕೊಡ್ತೀನಿ. ನಿಮ್ ಊರಿಗೆ ಕರ್ಸಿರಿ, ವಿವೇಕಾನಂದ ದೇವರು ನಮ್ಮನ್ನ ಕರ್ಸಿರಿ. ನಿಮ್ ಊರಾಗ ಯಾರೋ ಹಿರಿಯರಿರಿ, ಬಹಳ ದೊಡ್ಡ ಮನೆ ಕಟ್ಟಿ, ಇಂಚಿಗೇರಿ ಅಪ್ಪಗಳು ಮತ್ತು ಕುಳದ ಅಪ್ಪಗಳು ಬಂದಾರ ಅಂತ ತಿಳ್ಕೊಂಡು ಮನೆ ಪೂಜೆ ಕಟ್ಕೊಂಡು ಹೋಗ್ತೀರಿ. ನಾವು ಪೂಜೆ ಮಾಡಿದಂತೀವಿ, ಬಹಳ ಚಂದ ಮನೆ ಕಟ್ಟಿಯಪ್ಪ, ಬಹಳ ಚಲೋ ಅಂತ ಗುಣದಾರ ಅಪ್ಪಗಳು ಅಂತ. ಅವ ಏನಂತಾರ ಭಕ್ತ, ಯಪ್ಪ ನಮ್ಮದೇನೈತಿ ಎಲ್ಲಾ ನಿಮ್ಮದಾರಿ, ನಿಮ್ಮ ಆಶೀರ್ವಾದ ಎಲ್ಲ ನಿಮ್ಮದಾರಿ ತಾವಂತ. ಮತ್ತ ಹಂಗಂದಾರಪ್ಪ ಅಂತೇಳಿ ಗುಣದಾರ ಅಪ್ಪಗಳು ತಗೊಂಡ ಪೆನ್ ಪೇಪರ್ ಸೈ ಮಾಡಿದ್ರೆ ಕಷ್ಟ ಮತ್ತು ಯಾಕ್ರಿ ಗಿಡದವರು ಬೇಡ್ರಿ ತಾಯಿ. ಸೂಕ್ಷ್ಮ ಕೆಲವು ವಿಷಯಗಳಷ್ಟ ಚರ್ಚೆ ಮಾಡ್ತೀನಿ. ಏನ ಬೇಡಬೇಕಂತ ಮೊದಲೇ ಎಲ್ಲಾ ಕಡೆ ವರ್ಷಪ್ಪ, ನಂದು ವರ್ಷ ಅಂತ ಬೇಡಬೇಕಾಗಿಲ್ಲ. ಗುಲ್ಬರ್ಗಾ ಜಿಲ್ಲೆ ಗತ್ತರಿಗೆ ಭಾಗ್ಯವಂತಿ ದೇವಸ್ಥಾನ ಅಂತ ಬರ್ತದೆ, ಕೇಳಿದ ದೇವೇಶ್ವರ ಕೇಳಿದಿಲ್ಲ? ಸ್ವಲ್ಪ ಗೋಡೆ ಅಡಿಗೆಸಲ್ಲ, ಕವಿತೆ ಹೇಳಿದ್ರಿಪ್ಪ, ಪ್ರಸಾದ ಐತಿ. ನಾವೇ ತಾಯಿ ಪ್ರಸಾದಕ್ಕೆ ಇವತ್ತು ಮನೆಯಾಗ ಒಟ್ಟ ಚಿಂತೆ ಮಾಡಿ
ಭಾಗ್ಯವಂತಿ ದೇವಿ ಹೆಸರು ಕೇಳಿರಿ. ಹಾ, ಒಬ್ಬಕ್ಕೆ ತಾಯಿ ಬಸಮ್ಮ ಅಂತ ಹೇಳಿ ಏನು ಬೇಡ್ಕೊಂತಾಳ ಅಂತಂದ್ರ ಒಂದು ಚೀಟಿ ಬರ್ದ ಹಾಕಳ, 50 ರೂಪಾಯಿ ನೋಟಿನ ಚೀಟಿ ಬರ್ದ. ಏನು ಬರ್ದಾಳ ಅಂತಂದ್ರ ಅಮಾಸಿ ತಪ್ಸಲಾರ್ದ ಬರ್ತೀನಿ, ನದಿಯಿಂದ ದೀಪ ನಮಸ್ಕಾರ ಹಾಕ್ತೀನಿ, ಸಿಡಿ ಹಾಕ್ತೀನಿ, ಆದ್ರೆ ಏನ್ ಆಶೀರ್ವಾದ ಮಾಡ್ಬೇಕು ನನಗಂತಂದ್ರ ಕಠಿಣ ವ್ರತ ಉಪವಾಸ ಎಲ್ಲವನ್ನೂ ಮಾಡ್ತೀನಿ. ಈ 50 ರೂಪಾಯಿ ನೋಟಿನ ಬರ್ದಿಲ್ಲ, ಮುಂದಿನ ಅಮಾಸಿ ಬಂದಾಗ 5,000 ಹಾಕ್ತೀನಿ, ಆದ್ರೆ ಏನ್ ಆಶೀರ್ವಾದ ಮಾಡ್ಬೇಕು ಅಂದ್ರ ನಮ್ಮ ಮನಿ ಒಳಗ ಅತ್ತಿ ಮಾವ ಬಹಳ ಕಾಡ್ಲಿಕ್ಕಂತಾರ, ಸಾಯುವಾಗ ಆಶೀರ್ವಾದ ನಡೆದ್ರೆ ಹೊಸದ್ ಹೇಳಕ್ಕೆ. ಹಾ, ಏನೋ ಕೇಳ್ಕೊತಾಳ ತಾಯಿ. ಹಂಗ ಅಕ್ಕನ ಗಂಡ ಹೈಸ್ಕೂಲ್ ಹೆಡ್ ಮಾಸ್ಟರ್ ಇದ್ದ. ಏನ್ ಬೇಡ್ತಾ ಅಂದ್ರೆ ಸಿಡಿ ಆಡ್ತೀನಿ ತಾಯಿ, ಅಕ್ಕ ಸಾಯಲಿ, ಅಕ್ಕನ ಗಂಡನ ಮದುವೆ ಆಗ್ತೀನಿ. ಏನ್ ಹೇಳುದ್ರಿ, ಏನ್ ಕೇಳುವುದ? ಯಾಕೆ ನಾಡಿನ ಎಲ್ಲ ಮಹಾತ್ಮರು ಸಾಧು ಸಂತರು ಹೆಂಗಂದ್ರ ಮುಕ್ತಾಬಾಯಿ ಅಂತ ಒಬ್ಬ ಹೆಣ್ಮಗಳಾಗಿಗಳು ವಿಠಲ ಸಂಪ್ರದಾಯದೊಳಗ ಜ್ಞಾನದೇವ ಮಹಾರಾಜರು ಅಂತ ಇರ್ತಿಳು. ಹಿಂಗ ನಮ್ಮ ಹಳ್ಳಿ ಅಂತ ಹಳ್ಳಿಯರು ಬಾಡಿಗೆ ಶೈಲಿ ಸಾರಿಸಿ ಕೊಳ್ಳಿಸ್ತಾ ಇದ್ರು. ಕೊಳ್ಳೋದು ಕೇಳಿದ್ರೆ ಸರ್ ಎಲ್ಲ ಗ್ಯಾಸ ಬಂದವ, ಎಲ್ಲಿ ಕೊಳ್ಳಿಸ್ತಾ ಇದ್ರು. ತಾಯಿ 8-10 ಜನ ತಾಯಿಗಳಲ್ಲೇ ಬಾಜು ಹಾಸ್ತಿದ್ರು. ಎಲ್ಲಾ ಕೂಡ ಮುಕ್ತಾಬಾಯಿಗೆ ಏನು ಗೊತ್ತಾಗ್ತದಂತ ತಮ್ಮ ಕಡೆ ಎಲ್ಲಾ ಕುಟ್ರಿ ಹಾಕೊಂಡಿದ್ರು. ಅವಾಗ ಜಗಳ ನಡೆದಿತ್ತು, ನಾನು ಕೂಡ ಅಂತ ಹೇಳಿದ್ರೆ ಮುಕ್ತಾಬಾಯಿ ತಾಯಿ ಮುಗ್ಧ ಶಾಂತವಾಗಿ ನಿಂತಿದ್ರು, ನಿರಾಬಾರಿ ಜ್ಞಾನಿಯಾಗಿ. ಅವಾಗ ಇಂತ ಅಪ್ಪಗಳು ಹಾದು ಹೋಗ್ತಾ ಇದ್ರಲ್ಲಿ. ಏನ್ ನಡೆದ ತಾಯಿ ಜಗಳ ಅಂದಾಗ, ಕುಳ್ಳಿನ ಜಗಳ ನಡೆದ್ರಪ್ಪ ಅವ್ರ ಹೆಣ್ಮಕ್ಳು ನಡಬಾರ್ದು ಅಂತಂದಾಗ ತಾಯಿ ನಿನ್ನ ತುಳಿ ಅವ್ರು ಗೊತ್ತಾಗ್ತಾವ ಅಂತಂದಾಗ ಗೊತ್ತಾಗ್ತವ್ರಿ. ಅಲ್ಲ ತಾಯಿ ನೋಡ್ಲಿಕ್ಕೆಲ್ಲ ಒಂದೇ ಸಮಾದ, ಒಂದೇ ಸರಿ ಸಮಾದ, ನಿನಗೆ ಗೊತ್ತಾಗ್ತದ ಅಂತಂದಾಗ ಹಂಗಾದ್ರಿಪ್ಪ ಒಂದೊಂದ ಕೊಡ್ತೋದು ಕಿವಿಗಿಡೀರಿ. ಯಾವ್ದು ವಿಠಲ 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 ಅಂತ ಅಂದ್ರಪ್ಪ ಅಂದಾಗ ಅವ್ರಿಗೆ ತಾಯಿ ನಾಮಸ್ಮರಣೆ ಮಾಡಿದರ ಕೋಳಿಗೊಳುವ ಭಾವ ಬಂದಿತ್ತಂದ್ರ ನಾಮಸ್ಮರಣೆ ಭೂಮಿಕೆ ಎಂತ ತಾಕತ್ತಿರ್ಬೇಕು ನೋಡ್ರಿ. ಜಗದ್ಗುರು ಸಿದ್ಧಾರೂಢಪ್ಪರು ಹುಬ್ಬಳ್ಳಿಗೆ ಬರೋಕ್ಕಿಂತ ಮುಂಚಿತವಾಗಿ ಕಾಶಿಯೊಳಗೆ ಇರ್ತಾರ. 5-6 ದಿನದ ಉಪವಾಸ ಇರ್ತಾರ. ಉಪವಾಸದಂತ ಸಂದರ್ಭದಲ್ಲಿ ಗಂಗಾ ನದಿ ತರ ಮಣಿಕರ್ಣಿಕಾ ಘಾಟ ಯಾವ ಪುರೋಹಿತ ಒಂದಿಷ್ಟು ಊಟ ವ್ಯವಸ್ಥೆ ಮಾಡಿರ್ತಾರ. ಸಿದ್ಧಾರೂಢಪ್ಪರ ಹೋಗಿ ನಿಲ್ತಾರ. ಯಪ್ಪ ನನಗೊಂದಿಷ್ಟು ಪ್ರಸಾದ ಹಾಕ್ರಿ ಅಂತಂದಾಗ ಅವ್ರು ಪುರೋಹಿತ ಅಹಂಕಾರ ಬಂದ್ ಹೇಳ್ತಾನ, ಏನೋ ಶೂದ್ರ ನೀನು ಊಟಕ್ಕೆ ಬಂದಿಯ, ಅಲ್ಲಿ ಕಟ್ಟಿ ಕೆಳಗೊಂಡ್ರು. ಅವಾಗ ಸಿದ್ಧಾರೂಢಪ್ಪ ಕಟ್ಟಿ ತಗೊಂಡು ಕಟ್ಟಿ ಕೆಳಕೊಂಡು ಉದ್ಘಾಟ ತೆಗಿತಾರ. ಯಪ್ಪ ಕಟ್ಟಿ ಮ್ಯಾಕ್ ಕುಂತಾವೆ ಬೇರೆ ಕಡೆ ಕುಂತ ಹಾಕಂಗಿಲ್ಲ, ಕಟ್ಟಿ ಕೆಳಕ್ ಕುಂತಾವೆ ಬೇರೆ ಕಡೆ ಕುಂತ ಹಾಕಂಗಿಲ್ಲ, ಮ್ಯಾಕ್ ಕುಂತಾವ ಕೆಳಕ್ ಕುಂತಾವ, ಇಬ್ರು ಬಾಯಾಗ ಹಾಕ್ಬೇಕಲ್ಲ ತಂದ್ರು. ಇಷ್ಟಾದ ಪ್ರಸಾದ ಸ್ವೀಕಾರ ಮಾಡಿ ಹೋಗ್ಬೇಕಿರ್ತಾರ. ಮಾತ್ರ ಅಹಂಕಾರದಲ್ಲಿ ಬರ್ತಾರ, ಏನೋ ಶೂದ್ರ ಊಟ ಮಾಡಿ ಹಂಗವಂಡಿಯಲ್ಲ, ಎಲಿಯ ನಿಮ್ಮಪ್ಪ ಅಂತ ಅವಾಗ ಸಿದ್ಧಾರೂಢ ಅಂತಾರ, ಯಪ್ಪ ಎಲಿ ನೀರ ತೆಗೆಯಿದ್ರೆ ತೆಗಿತಾ ಇದ್ದೆ, ಯಾವಾಗ ನಿಮ್ಮಪ್ಪ ಬಂದು ಎಲಿ ತೆಗಿತಾನಂತ ಶಬ್ದ ಬಳಕೆ ಮಾಡಿಲ್ಲ. ಯಾವನ ನಾಮಸ್ಮರಣೆಯನ್ನ ನಮ್ಮ ಅಪ್ಪಂದು ಅಂತ ನಾವು ಮಾಡ್ತೀನೋ ಅವ ನಿಜವಾಗ್ಲೂ ನಮ್ಮ ಅಪ್ಪಂದ್ರೆ ಒಂದು ಎಲಿ ತೆಗಿತಾನ, ಇವರ ನಿಮ್ಮ ಅಪ್ಪಗೂ ತೆಗಿಲಿಲ್ಲ. ಇಷ್ಟಾದ ಸಿದ್ಧಾರೂಢ ಗಂಗಾ ನದಿ ಕಡೆ ಹೋಗಿ ಮಾಯ ಅಂತಿರ್ತಾರ. ಒಂದ್ 5 ನಿಮಿಷದ ತರವಾಗಿ ಅವನು ಮುಪ್ಪಾವಸ್ಥೆ ಮುದುಕಲ್ಲಿ ಬರ್ತಾನ, ಬಂದ ನಿಲ್ತಾನ. ಈಗ ನನ್ನ ಮಗ ಊಟ ಮಾಡಿ ಹೋಗ್ಯಾನಪ್ಪ, ಎಲಿ ಎಲ್ಲ ತೆಗಿಲಿಕ್ಕೆ ಬಂದೀನಿ ಅಂತಂದಾಗ ಮಗ ಊಟ ಮಾಡಿ ಹೋಗ್ಯಾನ, ಅಪ್ಪ ಎಲಿ ತೆಗಿಯಾಕ ಬಂದಿ ಅಲ್ಲೆಲ್ಲ ತಗೋಣ. ಆದ್ರ ಬಂದಿರ್ತಕ್ಕಂಥ ಮುಪ್ಪಾವಸ್ಥೆ ಮುದುಕ ಎಲಿ ತೆಗಿಲಿಲ್ಲ. ಸಿದ್ಧಾರೂಢ ಊಟ ಮಾಡಿರ್ತಕ್ಕಂಥ ಅನ್ನದಗಳ ತಟ್ಟೆ ಸುತ್ತಲೂ ಏನ್ ಬಿದ್ದಿದ್ವಲ್ಲ ಒಂದೊಂದು ಅಗಲ ತೆಗೆದು ಬಾಯಿಯೊಳಗೆ. ಅವಾಗ ಪುರೋಹಿತ ಅಂತಾನ, ಬೇಕಂದ್ರೆ ಇನ್ನೊಂದು ತಟ್ಟಿ ಒಳಗೆ ಪ್ರಸಾದ ಹಾಕೊಂಡು ಅನ್ನ ಹಾಕೊಂಡು ಊಟ ಮಾಡು, ಯಾಕಂದ್ರೆ ನೆಲದ ಮೇಲೆ ತಿಂತಿ ಅಂತಂದಾಗ ಒಬ್ಬ ಸತ್ಯ ಸಾಧು ಬ್ರಹ್ಮಜ್ಞಾನಿ ನಿತ್ಯ ಮುಕ್ತ ಜಗದ್ಗುರು ಸಿದ್ಧಾರೂಢಪ್ಪ ಊಟ ಮಾಡಿದ ಅನ್ನದಾಗ ಏನೈತಲ್ಲಪ್ಪ, ಇದು ಅನ್ನದಾಗ ಕೈಲಾಸಗಳಿಗೂ ಸಿಗುವುದಿಲ್ಲ. ಇದನ್ನಂತ ಅಸಾಧ್ಯಾನಿ ಏನಾಗ್ತ ಅರ್ಥ ಯಾರಿಗೂ ಅರ್ಥ ಆಗೋದಿಲ್ಲ. ಯಾರು ಬಂದು ಯಾರು ಎಲ್ಲಿ ತೆಗೆದು ಯಾರಿಗೆ ಅರ್ಥ ಆಗೋದಿಲ್ಲ. ಒಂದು 5-6 ಜನ ತರುವಾಯ ಎಲ್ಲ ಕಮಿಟಿಯವರು ಇಂಥ ಜ್ಞಾನಿಗಳ ಹತ್ರ ಹೋಗಿ ಕೇಳ್ತಾರ, ಮೊದಲು ಬಂದು ಊಟ ಮಾಡಿದವರು ಯಾರು? ಅವಾಗ ಹೇಳ್ತಾರು, ಮೊದಲು ಬಂದು ಊಟ ಮಾಡಿದವರು ಊರಿಯೊಳಗೆ ಆರೂಢರಾಗಿರ್ತಕ್ಕಂಥ ಜಗದ್ಗುರು ಸಿದ್ಧಾರೂಢ ಊಟ ಮಾಡಿದ್ರು. ಎಲ್ಲಿ ತೆಗೆದವ್ರು ಯಾರು? ಸಿದ್ಧಾರೂಢ ಹೇಳಿದ್ರಲ್ಲ, ಯಾವನ ನಾಮಸ್ಮರಣೆಯನ್ನ ನಮ್ಮ ಅಪ್ಪಂದು ಅಂತ ನಾವು ಮಾಡ್ತೀನೋ
ಅವ ನಿಜವಾಗ್ಲೂ ನಮ್ಮ ಅಪ್ಪಿಂದ ಬಂದು ಎಲ್ಲಿ ತೆಗಿತಾನ ಅಂತ ಹೇಳಿದ್ರು. ಹಂಗಂದ್ರೆ ಸಿದ್ದಾರೂಢಪ್ಪರು ಯಾರು ನಾಮಸ್ಮರಣೆ ಮಾಡ್ತಾ ಇದ್ರು? ಕಾಶಿ ವಿಶ್ವನಾಥನ ನಾಮಸ್ಮರಣೆಯನ್ನು ಸಿದ್ದಾರೂಢರು ಮಾಡ್ತಾ ಇದ್ರು. ಸಿದ್ದಾರೂಢರು ಹಠ ಹಿಡಿದ್ರು ಅಂತ ಹೇಳಿ ಕಾಶಿ ಒಳಗ ಕಾಶಿ ವಿಶ್ವನಾಥ ಜೀವಂತ ಆಗಿ ಬಂದು ಗುರುವಿಗೆ ಎಲ್ಲಿ ತೆಗಿತಾನ ಅಂತಂದ್ರೆ ನಾಮಸ್ಮರಣೆಗೆ ಎಷ್ಟು ತಾಕತ್ತದ ಮುಗಿತೀರಿ ನಮಗದರ ಮಹತ್ವ ಗೊತ್ತಾಗಬೇಕು. ಗುರು ಕೊಟ್ಟ ನಾಮಸ್ಮರಣೆ ಸಂಸ್ಕಾರದಿಂದ ನಮ್ಮ ಮಕ್ಕಳ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯದ, ನಮ್ಮ ಮಕ್ಕಳ ಬೆಳಿಲಿಕ್ಕೆ ಸಾಧ್ಯದ. ಯಾಕೆ ಬಸವಣ್ಣ 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 ಅಂತ ನಾಡಿನ ಹೆಸರು ನಾವು ಕರೆಯಕತ್ತೀವಿ ಅಂದ್ರೆ 12ನೇ ಶತಮಾನದೊಳು ಬೀದರ್ ಜಿಲ್ಲೆ ಬಸವ ಕಲ್ಯಾಣದೊಳು ಕೆಳವರ್ಗದ ವ್ಯಕ್ತಿಯನ್ನ ಹೊಡೆದು ರಕ್ತ ಸಿಕ್ಕ ಮಾಡಿ ದಾರಿ ಮಧ್ಯದೊಳಗೆ ಸೇರ್ತಾರ. ಅದೇ ಪ್ರಜ್ಞಾವಸ್ಥೆಯೊಳಗೆ ಇರ್ತಾನ. ಹೋದ ವ್ಯಕ್ತಿ ಮುಟ್ತಾನ, ಮುಟ್ಟಿದ ವ್ಯಕ್ತಿ ಯಾರಂತೇಳಿ ಬಿದ್ದಂತ ವ್ಯಕ್ತಿ ಗೊತ್ತಿಲ್ಲ. ಆದ್ರ ಬಿದ್ದಂತವ್ರ ಭಯ ಬರ್ತಿರ್ತದ ಬಸವ 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 ಬಸವಣ್ಣ ಅಂತ. ಅವಾಗ ಬಸವಣ್ಣವ್ರು ಮುಟ್ಟಿರ್ತಾರೆ. ಬಸವಣ್ಣ ಅಂತಾರ ನಾನೇ ಮುಟ್ಟೀನಿ, ನಾನೇ ಬಸವಣ್ಣ ಅಂತ ಹೆಂಗ್ ಗೊತ್ತಾಯ್ತು ಅಂತಂದಾಗ, ಹಂಗಲ್ರಿಯಪ್ಪ ಕಲ್ಯಾಣದೊಳಗ ಬಿದ್ದಂತವ್ರು ಎತ್ತುವಂತ ಬಸವಣ್ಣ ಬಿಟ್ಟು ಮತ್ತೆ ಯಾರು ಬರ್ಲಿಕ್ಕೆ ಸಾಧ್ಯ? ಅದಕ್ಕೆ ಬಸವಣ್ಣ ಅಂತೀನಿ. ಬಿದ್ದಂತವ್ರು ಎತ್ತಿದವರು ಬಸವಣ್ಣ. ಸಮಯ ಬಹಳ ನಡೀತದೆ. ಹೆಣ್ಮಕ್ಳು ಸಿಕ್ಕಾಗಿ ತಾಯಿನೇ ಇಲ್ಲ ನಡೀತದ್ರೆ ಇವಾಗ 2 ತಾಸು ಮಾತಾಡಿದ್ರೆ ಅರ್ಧ ಅಳಿಗಾಡ್ಸಕ್ಕೆ ಪೂರ ಅಳಿಗಾಡ್ಸ. ನಂದು ಪರಿಸ್ಥಿತಿ ಉಲ್ಟಾಗಬಾರ್ದು. ಯಾಕ್ರಿ ಒಮ್ಮೇನಾಗಿತ್ತು, ದೇವಾಪುರದಂತ ಗ್ರಾಮಕ್ಕೆ ಅಕ್ಕ ತಂಗಿ ಒಂದೇ ಮನೆ ಅಣ್ಣ ತಮ್ಮ ಮದುವೆ ಮಾಡಿಕೊಟ್ಟಿದ್ರು. ಮತ್ತೆ ಬಹಳ ಗಟ್ಟಿ ಮುಟ್ಟಿದ್ರು. ನನ್ನಂಗ ಸ್ವಲ್ಪ ಕಾಟದ ಮ್ಯಾಗ ಬಂದಿದ್ರು. ಅವಾಗ ಅತ್ಯಂತ ನಾನು ಕಾಟದ ಮ್ಯಾಗ ಕುಂತೀನಿ, ನೀವು ಚಾಪಿ ಮ್ಯಾಗ ಕುಂತ ಕಾಲು ಹೊತ್ತಾಕತ್ತೀರಿ, ಒಂದ್ ವೇಳೆ ನನ್ನ ಚಾಪಿ ಮ್ಯಾಗ ಕುಂತ ಇಬ್ರು ಏರಿಕೊಂಡಿರ್ತೀರಿ ಅಂತ ಕೇಳಿದ್ರು. ಅವಾಗ ಸೊಸೇಂದ್ರ ಅಂತಾರೆ, ಏನಿದೆ ಅವ್ರ ನೀವು ಸರಿ ಸಮ ಕೊಂಡ್ರು ತಾಕತ್ತ ನಮ್ಮದಲ್ಲ, ನೀವು ಚಾಪಿ ಮ್ಯಾಗ ಕುಂತ್ರೆ ನಾವು ನೆಲದ ಮ್ಯಾಗ ಕುಂಡ್ತೀವಿ ಅಂದ್ರು. ಅವಾಗಂತ ಒಂದ್ ವೇಳೆ ನಾನಾ ನೆಲದ ಮ್ಯಾಗ ಕುಂತ್ರೆ ಇಬ್ರು ಏನ್ ಮಾಡ್ತೀರಿ ಅಂತ ಅಂದಿದ್ರು. ಸೊಸೇಂದ್ರ ಅಂತಾರ, ಏನಿದೆ ನೀವು ನೆಲದ ಮ್ಯಾಗ ಕುಂತ್ರೆ ನೆಲದಾಗ ತೆಗೆದು ತೆಗಿ ಹಾಕೊಂಡ್ಬಿಡ್ತೀವಿ ಅಂದ್ರು. ಅವಾಗ ಬೆಳಬೇಕಾಗಿತ್ತು. ಒಂದ್ ವೇಳೆ ನಾನಾ ತೆಗಿ ಹಾಕೊಂಡ್ರೆ ಇಬ್ರು ಏನ್ ಮಾಡ್ತೀರಿ ಅಂತ ಅಂದಿದ್ರು. ಸೊಸೇಂದ್ರ ಸಿಟ್ಟು 0-3 ಬಂದಿತ್ತದು. ಏನಿದೆ ಅವ್ರು ಬಹಳ ಚಲೋ ಆತ, ನೀವು ತೆಗಿ ಹಾಕೊಂಡ್ರೆ ಮ್ಯಾಗ ಮಣ್ಣು ಮುಚ್ಚಿ ಚಾಪಿ ಹಾಕಿ ಕಾಟಿಟ್ಟು ಕಾಟದ ಮ್ಯಾಗ ನಾವು ಇಬ್ರು ಮಾತಾಡ್ಕೋತಾರ ಅಂದ್ಬಿಡ್ತೀವಿ ಅಂದ್ರು. ಹೆಂಗ್ರಿ ಬಹಳ ಜನ ಈ ಭಾಗದೊಳಗೆ ಬಬಲಾದಿ ಸಮೀಪ ಅದೊಂದೇ ಅಧ್ಯಕ್ಷ ಬಬಲಾದಿ ಸದಾಶಿವಮೂರ್ತಿ ಅವರ ಕಾಲಜ್ಞಾನ ಬರಲಾರ. ಅದು ಕೆಟ್ಟ ಶಬ್ದದೊಳಗೆ ಮಕ್ಕಳ ಭೂಮಿ ತೆಗಿನ ಬಹಳ ಅಧಿಕಾರ ಅದ, ರೊಕ್ಕದ ಶ್ರೀಮಂತಿಕೆದ ಜ್ಞಾನಿ ಅದೇನಂತ ಮೆರ್ಯಾಕ್ ಹೋಗ್ಬೇಡ್ರಿ. ಮುಂದಿನ ದಿನಮಾನದೊಳಗೆ ಬಾಯಿಗೆ ಬಾಯಿಗೆ ಹಾಕೊಳ್ಳೋ ಕಾಲ ಬರ್ತದ ಎತ್ತರ ಅಂತ ಹೇಳಿದ. ಕೋವಿಡ್ ಒಳಗೆ ಮಾಸ್ಕ್ ಹಾಕ್ತೀವಿ, 8 ಹೋಗಿ 1 ಬರ್ತಾವ ಅಂತ ಹೇಳಿದ್ದ. ಹಳ್ಳಿ ಒಳಗೆ ರೈತರು 4 ಕೋಟಿ ಎತ್ತಿನ ಕಮತ್ತಿದ್ದು ಅದೆಲ್ಲ ಹೋಗಿ ಟ್ರ್ಯಾಕ್ಟರ್ ಬಂದು ತಲೆ ಮ್ಯಾಗ ಬೆಂಕಿ ಚೆಂಡ ಬರ್ತದ ಅಂತ ಹೇಳಿದ್ದ. ಲೈಟ್ ಬಂದು ಜಗಕ್ಕೆಲ್ಲ ಚಾವಿ ಬೀಳ್ತದ ಅಂತ ಹೇಳಿದ್ದ. ಕೋವಿಡ್ ಒಳಗೆ ದೇವಸ್ಥಾನಕ್ಕೆ ಸೈ ಚಾವಿ ಹಾಕಿವಿ. ಇನ್ನೊಂದು ಕಾಲಜ್ಞಾನದ ಬಿದ್ದಿರುವಂತಿರುವ ಮಕ್ಕಳಿನ ಭೂಮಿ ಎದ್ದೆದ್ದು ಬಳದಿತ್ತು ಮಕ್ಕಳಿನ ಹದ್ದುಕ್ಕಾಗಿ ಹರ್ಕೊಂಡು ತಿನ್ನುವ ದಿನಮಾನಗಳು ಬರ್ತಾವ ಬರೋ ಎತ್ತರ ರೊಕ್ಕದ ಗಡಿಗೆ ಹೊತ್ತೊಯ್ಯುವಾಗ ಬಿಗಿ ಬಿಗಿ ಎತ್ತಿರುವ ಮಕ್ಕಳಿನ ಅಂತ ಹೇಳ್ತದ. ಶಟಸ್ಥಲ ಜ್ಞಾನಿ ಉಳುವಿ ಚನ್ನಬಸವಣ್ಣವರು ಒಂದು ಕಾಲದಲ್ಲಿ ಹೇಳ್ತಾರ, ಈ ಉಳುವಿಯ ಚೆನ್ನನು ಕಲಿಯುಗಗಳ ಹುಟ್ಟಿ ಬರುವಾಗ ಜೊಳ್ಳ ಜಟ್ಟೆಲ್ಲ ಹಾರಿ ಹೋಗಿ ಗಟ್ಟಿ ಕಾಳಷ್ಟೇ ಉಳಿತಾವ ಅಂತ ಹೇಳ್ಯಾರ. ಮತ್ತು ಬಬಲಾದಿ ಸದಾಶಿವಮೂರ್ತಿಯ ಆಶೀರ್ವಾದದಿಂದ, ಶ್ರೀಶೈಲ ಮಲ್ಲಿಕಾರ್ಜುನ ಆಶೀರ್ವಾದದಿಂದ ಕೋವಿಡ್ ಗಳಲ್ಲಿ ನಿಮಗೆ ನಮ್ಗೆ ಏನು ಆಗಲ್ಲ, ಜೀವಂತದೀವಿ ಅಂದ್ರೆ ನಾವೆಲ್ಲ ಗಟ್ಟಿ ಕಾಳದಿ. ಮತ್ತೆ ಗಟ್ಟಿ ಕಾಳದಿ ಅಂತ ಏನ್ ಬಿಡುದ್ರಿ? ಬಾಜು ಮನೆಗೆ 1000 ಟನ್ ಕಬ್ಬ ಹಾಕಲ್ಲ, ಏನ್ ಬೇಕಾಗಿಲ್ಲ. ಆವಿಷ್ಯ ಬಾಳ ಹೋಗ್ಯಾರ, ತಾಯಿ ಬಾಳ ವ್ಯರ್ಥ ಆಗಿ ಹೋಗ್ಯಾರ. ಈ ಮೂಗಿನಿಂದ 21,600 ಪ್ರತಿ ಶ್ವಾಸ ದಿನಕ್ಕೂ ವ್ಯರ್ಥ ಆಗಿ ಹೋಗ್ತದ.
21,600 ವ್ಯರ್ಥ ಆಗಿ ಹೋಗಿದೆ. ನಮ್ಮ ಆಯುಷ್ಯ ಎಷ್ಟಾಗಿದೆ, ಎಷ್ಟು ವ್ಯರ್ಥ ಆಗಿದೆ ಅಂತ ನಾವೇ ಅದನ್ನ ಸ್ಮರಣೆ ಮಾಡ್ತೇವೆ. ಕುಂತಾಗ ನಿಂತಾಗ ಗುರುವಿನ ಮಹಾತ್ಮರ ಸ್ಮರಣೆಯನ್ನ ಮಾಡ್ತಾ ಮಾಡ್ತಾ ಹೋದ್ರೆ ಏನು ಬೇಕಾದ ಬದುಕು ಕಟ್ಕೊಳಿಕ್ ಸಾಧ್ಯದ. ಒಂದೆರಡು ಮಾತ್ರ ರೈತರ ಬಗ್ಗೆ ಹೇಳ್ತೀನಿ. ನೀವೆಲ್ಲ ನಿಮ್ಮ ತಟ್ಟೆ ರೊಟ್ಟಿ, ಚಪಾತಿ, ಅನ್ನ, ಕಾಯಿಪಲ್ಲೆ ಏನು ಪ್ರಸಾದ ಊಟ ಬರ್ತದಲ್ಲ, ತಾಯಿಯ ಒಂದು ತುತ್ತ ಎಲ್ಲ ಹಿರಿಯರು ಯೋಗ್ರಿ ನಾಡಿನೊಳಗೆ ಒಂದು ತುತ್ತ ಬಾಯಿಯೊಳಗೆ ಹಾಕುವಾಗ ಶ್ರೀಶೈಲ ಮಲ್ಲಿಕಾರ್ಜುನಿಗೆ ಏನು ಬೇಡ್ಕೊಂಡು ಆ ತುತ್ತ ಬಾಯಿಗೆ ಹಾಕ್ರಿ ಅಂತಂದ್ರೆ, ಯಾವ ರೈತ ತನ್ನ ಭೂಮಿ ಒಳಗೆ ಬೆವರು ಸುರಿಸಿ ದುಡ್ದಾನಲ್ಲ, ಆ ರೈತನ ಹೆಂಡತಿ ಮಕ್ಕಳು ಬಂಧು ಬಳಗ ಎಂದೂ ಕೂಡ ಬಡತನದೊಳಗೆ ಸಾಲ ನರುವ ಆಗಲೇ ಇರಬೇಕು ಅಂತ ಮಲ್ಲಿಕಾರ್ಜುನ ಬೇಡ್ಕೊಂಡು. ನಿಮ್ಮ ಮನೆಯೊಳಗೆ 4 ಜನ ಮಕ್ಕಳು ಇರ್ತಾವ. ಯಾರು ಇಂಥ ಮಹಾತ್ಮರು, ರಾಜಕಾರಣಿಗಳು, ಬಹಳ ದೊಡ್ಡ ವ್ಯಕ್ತಿಗಳು ಬಂದಾರ, ಏನ್ ಪರಿಚಯ ಮಾಡಿಸ್ತೀರಿ? ಒಬ್ಬ ಡಾಕ್ಟರ್ ಅದಾನ್ರಿ, ಇನ್ನೊಬ್ಬ ಇಂಜಿನಿಯರ್ ಅದಾನ, ಇನ್ನೊಬ್ಬ ಪೊಲೀಸ್ ಅದಾನ್ರಿ, ಹೊಲದಾಗ ಕೆಲಸ ಮಾಡೋ ಅದಾನ ಬಿಡ್ರಿ. ಇನ್ ಮ್ಯಾಗ ಹಂಗ ಧರ್ಮ, ಜಾತಿ, ಮತ, ಪಂಥ, ವರ್ಣ, ವರ್ಗ, ಮೇಲು ಕೀಳು ಅಲ್ಲಾದ ಭೂಮಿ ತಾಯಿ ಮನೆಯೊಳಗೆ ಬೆವರು ಸುರಿಸಿ ಅನ್ನವನ್ನ ದುಡಿದು ಈ ಜಗತ್ತನ್ನ ಜೀವಂತ ಇಟ್ಟತಕ್ಕಂಥ ಶ್ರೇಷ್ಠ ರೈತ ನನ್ನ ಮಗ ಅನ್ನೋ ಅಭಿಮಾನದೇ ಪರಿಚಯ ಮಾಡ್ತಾರೆ. ಮತ್ತೆ ನೀವೆಲ್ಲ ರೈತರಲ್ಲಿ ಯಾರ ನೌಕರಿ, ಡಾಕ್ಟರ್, ಇಂಜಿನಿಯರ್ ಕೂತವ್ರಿಗೆ ಯಾರು ಜಾಸ್ತಿ ಇಲ್ಲ. ಈಗ ಗೊತ್ತಾಗತ್ತೆ ನೋಡಿ. ನೀವೆಲ್ಲ ತಾಯಿ ರೈತಗೆ ಏನು ಕೊಡಂಗಿಲ್ಲ, ರೈತಗೆ ಏನು ಕೊಡಂಗಿಲ್ಲ ಅಂತ ಹೇಳ್ತೀರಿ. ಬುದ್ಧಿ ಕೇಳ್ರೆ ಬರ್ತೈತಿ. ನೀವೆಲ್ಲ ಈಗ ಮಲ್ಲಿಕಾರ್ಜುನ ಗುಡಿ ಮುಂದೆ ಕೂತೀರಿ, ಕೈ ಎತ್ತ ನೋಡೋರು ನಿಮ್ಮ ಮಕ್ಕಳು ರೈತರಿಗೆ ಕೊಡ್ತಾರೆ ಒಬ್ಬರು ಬುದ್ಧಿ. ಇಲ್ಲಿ ಕೂತವ್ರು ಮುಂದಿನವರೆಲ್ಲ ಡಾಕ್ಟರ್ ಇವರು, ಅವರ ಇಂಜಿನಿಯರ್, ಅವರೆಲ್ಲ PSC ಆಗ್ಬಿಟ್ಟು ರೈತರಿಗೆ ಊರಾಗ ಹುಡುಕಾಡಕ ಇಲ್ಲ. ಅದಕ್ಕೆ ನಾಳೆ ಬೆಳಿಗ್ಗೆ ಬಂದ್ರೆ ಒಂದು ಆಕಳ ಎಲ್ಲಿ ತಗೊಂಡ್ಬಂದಿದೆ ತೋರ್ಸು ನೋಡಿ ಪಾಪ. ತಾಯಿ ಜಗತ್ತಿಗೆ ಅನ್ನ ಹಾಕಿದ ಅನ್ನದಾತ ರೈತ ಎಂದೂ ಮತ್ತೊಬ್ಬರಲ್ಲಿ ಕೈ ಒಡ್ಡಿಲ್ಲ. ನಿಮ್ಗೆ ಸ್ಮರಣೆ ಇರಲಿ, ಇನ್ನು ಕೆಲವೇ ವರ್ಷಗಳ 1 ಎಕರೆ ಭೂಮಿಗೆ 2, 3, 4, 5 ಕೋಟಿ ಕಿಮ್ಮತ್ತು ಬರ್ತದ. ಈ ನಾಡಿನ ಎಲ್ಲ ರೈತ ಮುಖಂಡರು ತಾವೆಲ್ಲ ಕೂಡ ಹೋರಾಟ ಮಾಡಿದ್ರೆ ಕಬ್ಬಿಗೆ ಒಂದು 5,000, 6,000 ಕಬ್ಬಿಗೆ ಬೆಲೆ ಬಿಲ್ ಅಂತಂದ್ರ IAS, IPS ಅಧಿಕಾರಿ ಮಕ್ಕಳೆಲ್ಲ ಬಂದು ಮಕ್ಕಳಿಗೆ ಏನು ಕೊಡ್ತಾರ ಅಂತ ಕಾಲ್ ಬರ್ತದ. ರೈತರಿಗೆ ಏನು ಕೂಡ ವಿಚಾರ ಮಾಡ್ತೀರಿ? ನಿಮ್ಗೇನ್ ತಿಳಿಯಾರ? ಧಾರವಾಡ, ಹುಬ್ಬಳ್ಳಿ, ಬೆಂಗಳೂರು, ದೆಹಲಿ, ಮುಂಬೈಗಳು ಅವ ಗಟಾರ್ ಹಾಕಿ, ಪೈಖಾನೆ ಹಾಕಿ, ರೋಡ್ ಹಾಕಿ, ಸರ್ಕಾರಿ ನೌಕರಿ ಮತ್ತೆ ಇನ್ನೊಂದು ನಮಗೂ ಬಂದಿದ್ದಿಲ್ಲ. ಮೊನ್ನೆ ಗೊತ್ತಾಗಿದೆ. ಈಗ ಹಿರಿಯರ ಏನ್ ನೋಡಕ್ ಹೋಗಿರ್ತಾರಲ್ಲ, ನೀವೆಲ್ಲ ಕಂಡೀಷನ್ ಬಹಳ ದೊಡ್ಡ ಮನೆ ಇರ್ಬೇಕು, ಜಮೀನು ಇರ್ಬೇಕು, ಹೊಲ ಕೆಲಸ ಮಾಡ್ತಾರೆ. ಇನ್ನೊಂದು ಬುದ್ಧಿ, ಇವ್ರು ಹೊರಗೆ ಬರ್ತಾರಲ್ಲ, ಇವ್ರ ಕಂಪನಿ ಚಲೋ ನಡೀತೈತಿ, ಹುಡುಗ ಚಲೋ ಅದಾನ, ಎಲ್ಲ ಚಲೋ ಐತಿ, ಆದ್ರ ಅತ್ತಿ ಮಾವ ಸತ್ತಿರ್ತೈತಿ. ಬಹಳ ಜನ ಅಕ್ಕಂಗಿಯಾರು ಇರಬಾರ್ದು ಅಂತೇನು ಭಿಕಾರಿ ಕೊಡೋದ್ರಿ. ನಮ್ಮ ಮಾತು ಸ್ವಲ್ಪ ಅನ್ಸ್ತಾವ ಏನಿಲ್ರಿ. ಹಿಂಗಾಗಿ ನಮ್ಮ ಸಮಾಜ ನಿಮ್ಮ ಮಕ್ಕಳ ತಾಯಿ ಹೆಂಗ ಬೆಳೆಸರಿ ಅಂತಂದ್ರ ಅಕ್ಕ ಮಹಾದೇವಿ, ಚನ್ನ ಬಸವಣ್ಣ, ಅಗ್ನೇಶ್ವರಗಳು, ಹುಬ್ಬಳ್ಳಿ ಸಿದ್ದಾರೂರು, ಸಂಗೊಳ್ಳಿ ರಾಯಣ್ಣ, ವೇಮಣ್ಣ ಮಹರ್ಷಿಗಳು, ಶಿಶುನಾಳ ಶ್ರೀಪುರ, ಗುರು ಗೋವಿಂದ ಭಟ್ರು, ನವಲಗುಂದದ ನಾಗಲಿಂಗಪ್ಪ, ಮುಗಳಕೋಟದ ಎಲ್ಲಾಲಿಂಗ, ಹಾರುಗೇರಿ ದೇವರಕೊಂಡತ್ತ, ವಿವೇಕಾನಂದರಂಗ ನಿಮ್ಮ ಮಕ್ಕಳು ಬೆಳಿಬೇಕಾಗಿಲ್ಲ ನೋಡ್ರಿ. ನಾನು ಹೇಳೋ ಸಂದರ್ಭ ಜ್ಞಾನಿಗಳ ಬಂದು ಎಲ್ಲಾರು ಜೋರಾದ ಚಪ್ಪಾಳೆ ಈ ಭಾಗದ ನಡೆದಾಡುವ ದೇವರು, ಸರಳತೆ ಸಾಕಾರ ಮೂರ್ತಿಗಳು,
ದುಶ್ಚಟ ಮುಕ್ತ ಯುವ ಸಮಾಜವನ್ನ ನಿರ್ಮಾಣ ಮಾಡಬೇಕಂತೇಳಿ ಮಠದೊಳಗ ಪೂಜೆಯನ್ನ ಮಾಡ್ತಾ ಅಧ್ಯಾತ್ಮ ಪ್ರವಚನವನ್ನು ಮಾಡ್ತಾ ಕೂಡಲಾದ ಮನೆ ಮನೆಗೆ ತೆರಳಿ ಈ ಸಮಾಜವನ್ನ ಸ್ವಾಸ್ಥ್ಯ ಸಮಾಜ ಮಾಡಬೇಕು, ಮದ್ಯ ಮುಕ್ತ ವ್ಯಸನ ಮುಕ್ತ ಸಮಾಜವನ್ನ ನಿರ್ಮಾಣ ಮಾಡಬೇಕಂತೇಳಿ ಕಂಕಣಬದ್ಧರಾಗಿರ್ತಕ್ಕಂಥ ಜಮಖಂಡಿಯ ಓಲೆ ಮಠದ ನಡೆದಾಡುವ ದೇವರು ನನ್ನ ಆತ್ಮೀಯ ಪರಮಪೂಜ್ಯರಾಗಿರ್ತಕ್ಕಂಥ ಆನಂದ ದೇವರು ಈ ಕಾರ್ಯಕ್ರಮಕ್ಕೆ ಜೀವ ಸಾಹಿತ್ಯಗೊಳಿಸಿಕೊಂಡರೆ ಜೋರಾದ ಎರಡು ಕೈಗಳನ್ನು ಜೋರು ಇಂಥ ಮಹಾತ್ಮರೆಲ್ಲ ರೈತರನ್ನು ಉದ್ಧಾರ ಮಾಡಬೇಕಂತೇಳಿ ಕಂಕಣಬದ್ಧರಾಗಿ ಏ ತಮ್ಮ ನೀವೆಲ್ಲಿ ನಿಂತರೆ ಅಲ್ಲಿ ಮಾತಾಡೋದು ಶಾಂತಿ ಕೈ ಮಾಡ್ಬೇಕು. ಏ ತಮ್ಮ ಅವ್ರು ಯಾರು ಹೇಳೋದು 2 ನಿಮಿಷ ಕೊನೆಯ ಬಾಳೆ ಹೇಳುವುದಿಲ್ಲ, ಕೊನೆಯ ಅಪ್ಪೋರ್ ಬಂದಾರ ನಮ್ದು ದೂರಿದ್ದಾರೆ ಮತ್ತೊಂದು ಬಂದಾಗ ಪ್ರವಚನ ಸೇವೆಯನ್ನು ಮಾಡ್ತೀವಿ. ಒಂದು ಮಾತನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಒಮ್ಮೆ ಒಬ್ಬ ಬಹಳ ಬುದ್ಧಿವಂತ ರೈತ ಇದ್ದ. ರೈತನಿಗೆ ಏನಾಗಿತ್ತು, ಒಬ್ಬರು ಮಹಾತ್ಮರ ಸದ್ಗುರುಗಳು ಜ್ಞಾನಿಗಳ ಪ್ರತ್ಯಕ್ಷ ಆಗಿಬಿಟ್ಟು ಎಲ್ಲ ಹೊಲದೊಳಗಿದ್ದವ. ಅವಾಗ ಏನ್ ಕೇಳಂತಂದಾಗ ಯಪ್ಪ ಒಂದು 4-5 ವರ ಕೊಡ್ರಿ ಅಂತಂದಾಗ ಗುರುಗಳಂದ್ರು ಒಂದೇ ವರ ಕೊಡ್ತೀನಪ್ಪ, ಬೇಕಾದ್ರೆ ಮನೆಗೆ ಹೋಗಿ ಕೇಳ್ಕೊಂಡು ಬಾ ಅಂತ ಹೇಳಿದ್ರು. ಅವಾಗ ಮನೆಗೆ ಹೋದ, ಒಂದೇ ವರ ಕೇಳಬೇಕಾಗಿತ್ತು. ಮನೆಗೆ ಹೋದಾಗ ಹೋಗೋದ್ರೊಳಗೆ ಹೆಂಡತಿ ಎದುರಿಗೆ ಬರ್ತಾಳ. ಹಿಂಗ ಗುರುಗಳ ಭೇಟಿಯಾಗ ವರ ಕೇಳಂದಾಗ ಏನ್ ಕೇಳಿ ಅಂತಂದಾಗ 8 ವರ್ಷ ಮಕ್ಕಳಿಲ್ಲ, ಬಂಜೆ ಅಂತ ಕರೀತಾರ, ನನಗೊಂದು ಗಂಡ ಮಗ ಹುಟ್ಟುವಂತ ಆಶೀರ್ವಾದ ಮಾಡ್ಕೊಡ್ಬ ಅಂತ ಹೇಳಿ ಒಂದು ವರ ಆಯ್ತು. ಒಳಗ ಹೋಗ್ಬಿಡ ತಾಯಿ ಎದುರಿಗೆ ಬರ್ತಾಳ. ತಾಯಿ ಅಂತಾಳ, ಇಷ್ಟು ವರ್ಷ ಬಡತನದ ಒಳಗ ಬೆಳೆದೀವಿ, ನಮಗ ಶ್ರೀಮಂತಿಕೆ ಬರುವಂತ ಕೇಳಿದ್ರು 2 ವರ ಆಯ್ತು. ಒಳಗ ಹೋಗೋದ್ರೊಳಗೆ ತಂದೆ ಕಾಟದ ಮ್ಯಾಗ ಮಲ್ಕೊಂಡಿದ್ದ, ಕಣ್ಣು ಇರಲಿಲ್ಲ. ಏನ್ ನಿನಗೆ ಬೇಕು ಅಂತಂದಾಗ ಹುಟ್ಟಿದಾಗಿಂದ ಈ ಜಗತ್ತನ್ನ ನೋಡಿಲ್ಲ, ಬೆಳಕನ್ನ ನೋಡಿಲ್ಲ, ನನಗೆ ಕಣ್ಣು ಬರುವಂತ ಕೇಳಿದ್ರು. ಗುರುಗಳು ಹೇಳಿದ 1 ವಾರ. ಇಲ್ಲಿ ಹೆಂಡತಿ ಗಂಡ ಮಗ ಬೆಳೆದ್ರು, ತಾಯಿ ಶ್ರೀಮಂತಿಕೆ ಬೆಳೆದ್ರು, ತಂದೆ ಕಣ್ಣು ಬೆಳೆದ್ರು. ಅದನ್ನ ವಿಚಾರ ಮಾಡ್ಕೊಂತ ಕೇಳಿವನ ಗುರುವಿನ ಪಾದಕ್ಕೆ ಬಂದ. ಬಹಳ ಬುದ್ಧಿವಂತ ರೈತ ಇದ್ದ. ಗುರುವಿನ ಪಾದಕ್ಕೆ ಬಿದ್ದಾಗ ಏನ್ ಕೇಳ್ತಿ ಅಂತಂದ ಒಂದೇ ವರ ಕೇಳ್ತೇನೆ ನಾವ. ಏನೇ ಕೇಳದ ಅಂತಂದ್ರ ನನ್ನ ಮಗನನ್ನ ಬಂಗಾರದ ತೊಟ್ಟಿಲೊಳಗೆ ಹಾಕಿ ತಗೋದನ್ನ ನಮ್ಮಪ್ಪ ಕಣ್ಣಾರೆ ನೋಡ್ಬೇಕಂತ. ಅರ್ಥ ಆಗ್ತದೆ? ನನ್ನ ಮಗ ಅಂದ್ರೆ ಗಂಡ ಮಗ ಹುಟ್ಟಬೇಕಲ್ಲ, ಬಂಗಾರ ತೊಟ್ಟಿಲೊಳಗೆ ತಗೋಬೇಕಂದ್ರೆ ಶ್ರೀಮಂತಿಗೆ ಬರಲೇಬೇಕು. ಅದನ್ನ ನಮ್ಮಪ್ಪ ಕಣ್ಣಾರೆ ನೋಡ್ಬೇಕ್ರಿ ಅಂದ್ರೆ ಅಪ್ಪ ಕಣ್ಣು ಬಂದು ಬೇಡ, ಹಿಂಗೆ ಬೇಡ. ಇನ್ನೊಂದು ಸಾಲಿನ ಹೇಳಿ ನಾನು ಮಾತು ಅನಿಸ್ತೀನಿ. ಆನಂದ ದೇವರಂತ ಮಹಾತ್ಮರ ಪ್ರತ್ಯಕ್ಷ ಆದ್ರು. ಊರೊಳಗೆ ಬಹಳ ಬುದ್ಧಿವಂತ ಯುವಕಿದ್ದ. ಬುದ್ಧಿ ನಿಮ್ದು ಎಷ್ಟು ವರ್ಷ ನಿಮ್ ಸ್ಮರಣೆ ಮಾಡೀನಿ, ನನಗೆ 2 ವರ ಕೊಡ್ರಿ ಅಂತ ಆನಂದ ದೇವರು ಏನ್ ಕೇಳ್ತಾನೆ ರೈತ ಅಂತ 2 ವರ ಕೊಟ್ಟರು. ಒಳ್ಳೆಯದು ಏನ್ ಕೇಳಿದ್ರೆ ಹೇಳವ, ನನಗೆ ಎಂದೂ ಸಾವು ಬರಬಾರ್ದು, ಸಾವು ಬಂದ್ರೆ ನನಗೆ ನೀತಿ ಹತ್ತಿರಾಗ ಬರ್ಬೇಕ್ರಿ ನಾವ. ಆನಂದ ದೇವರು ಒಂದು ಕ್ಷಣ ವಿಚಾರ ಮಾಡಿದ್ರು, ಸಂಜೆ ಮುಂದೆ ನೀತಿ ಹತ್ತಕ್ಕೆ ಸಾಯ್ತಾನ ತಥಾಸ್ತುಂದು. ವರ ಬರ್ತಲ್ಲ, ಇನ್ನೊಂದು ವರ ಇತ್ತಲ್ಲ. 2ನೇದು ಏನ್ ಕೇಳಿದ್ ಗೊತ್ತವ, ಯಪ್ಪ ನನಗೆ ಯಾವಾಗೂ ನಿದ್ದಿನ ಹತ್ತದ. ಯಾಕೆ ಸ್ಮರಣೆ ಮಾಡ್ಕೊಂಡಿದ್ದ ಒಳಗಂತಂದ್ರೆ ಶಿಶುನಾಳ ಶರೀರ ಸಾಹಿತ್ಯ ಮಾತನ್ನು ಹೇಳ್ತಾರೆ. ಹುಟ್ಟಿದ್ದು ಹೊಲಿ ಮನೆ, ಬಿಟ್ಪಟ್ಟು ಕಾಯಿ ಮನೆ, ಎಷ್ಟಿದ್ದರೇನಿದು ಖಾಲಿ ಮನೆ, ವಸ್ತಿ ಇರುವ ಮನೆ, ಗಸ್ತಿ ತಿರುಗುವ ಮನೆ, ಶಿಸ್ತಿಲಿರೋ ಶಿವನ ಮನೆ ಅದ. ಇದನ್ನ ಶಿವನ ಮನೆ ಮಾಡ್ಕೊಳ್ಳಾದ. ಇಂಥ ಮಹಾತ್ಮರ ನುಡಿಯನ್ನ ಕೇಳಿ ಮಹಾತ್ಮರ ಸ್ಮರಣೆಯನ್ನ ಮಾಡ್ತಾ 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 ನಮ್ಮ ನಿಮ್ಮೆಲ್ಲರ ಜನ್ಮ ಇದೇ ಜನ್ಮ ಮುಕ್ತ ಮಾಡ್ಕೊಳ್ಳೋಣ ಅಂತ ಹೇಳಿ 12 ಮಾತುಗಳು ತಮ್ಮೆಲ್ಲರೂ ಪಾದಕಾಡ್ತಾರೆ. ವ್ಯಕ್ತಿಗತ ಸಂಬಂಧವಿಲ್ಲ, ಸಮುದ್ರಕ್ಕೂ ಬೆಟ್ಟದಲ್ಲಿ ವ್ಯಕ್ತಿಗತ ಸಂಬಂಧವಿಲ್ಲ, ಶಿಶುವಾನ್ ಪುರುಷರು ಹಾಗೂ ವ್ಯಕ್ತಿಗತ ಸಂಬಂಧವಿಲ್ಲ ಅಂತ ಹೇಳಿ